ನಮಸ್ಕಾರ. ಅರ್ಲಿಕಟ್ಟೆ ಎಪಿಸೋಡ್ಗೆ ಸುಸ್ವಾಗತ. ನಾವು ಎನ್ವಿರಾನ್ಮೆಂಟಲ್ಸ್ ನ ಕರ್ಸಿದೀವಿ, ಆಮೇಲೆ ಹೋಮ್ ಸ್ಕೂಲರ್ಸ್ ನ ಕರ್ಸಿದೀವಿ, ಸೈಂಟಿಸ್ಟ್ ಬಂದಿದ್ದಾರೆ. ಇವತ್ತು ಆಂಟಿನ ಕರ್ಕೊಂಡ್ ಬಂದಿದೀವಿ. ಆಂಟಿ ಹೆಸರು ಪ್ರಿಯಾಂಕಾ ಭರದ್ವಾಜ್. ಯಾಕೆ ಆಂಟಿ ಅಂತ ನೀವೇ ಹೇಳಿ ಪ್ರಿಯಾಂಕಾ. ಹಾಯ್, ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ನಾನು ಮ್ಯಾರೇಜ್ ಬ್ರೋಕರ್ ಆಂಟಿ ಅನ್ನೋ ಒಂದು ವೆಬ್ಸೈಟ್ ನಡೆಸ್ತೀನಿ, ಅದರಿಂದ ನಾನು ಆಂಟಿ. ಸೊ ಮ್ಯಾರೇಜ್ ಬ್ರೋಕರ್ ಆಂಟಿ ಅನ್ನೋದು ಈ ಕಡೆ ಭಾರತ್ ಮ್ಯಾಟ್ರಿಮೋನಿ ಮತ್ತೆ ಆ ಕಡೆ ಟಿಂಡರ್ ಇವೆರಡರ ಮಧ್ಯ ಇರುವಂತ ಒಂದು ಅಡ್ವೈಸರಿ ಸರ್ವಿಸ್. ಕರೆಕ್ಟಾ ಪ್ರಿಯಾಂಕಾ? ಹೌದು. ನಾನು ಆಕ್ಚುಲಿ ಅಡ್ವೈಸ್ ಮಾಡ್ತೀನಿ, ನಾನು ಮ್ಯಾಚ್ ಮೇಕ್ ಮಾಡಲ್ಲ. ಟಿಪಿಕಲ್ ಮ್ಯಾರೇಜ್ ಬ್ರೋಕರ್ಸ್ ಆದ್ರೆ ಒಬ್ರಿಗೊಬ್ರಿಗೆ ಪರಿಚಯ ಮಾಡ್ತಾರೆ ಅಂಡ್ ದಟ್ಸ್ ವಾಟ್ ದೇ ಮೇನ್ಲಿ ಡೂ. ನಾನು ಮ್ಯಾಚ್ ಮಾಡಲ್ಲ. ನಾನು ಪ್ರೈಮರಿಲಿ ಹೆಂಗೆ ಸ್ಪೌಸ್ ಅನ್ನು ಹುಡ್ಕೋದು ಅನ್ನೋದ್ರ ಬಗ್ಗೆ ಅಡ್ವೈಸ್ ಮಾಡ್ತೀನಿ, ಮೆಂಟರ್ ಮಾಡ್ತೀನಿ. ಓಕೆ ಪ್ರಿಯಾಂಕಾ, ಯೂಶುವಲ್ ಆಗಿ ಎಲ್ಲರೂ ಅವರ ಅಪ್ಪ ಅಮ್ಮಂಗೆ ನಾನು MBA ಮಾಡ್ತೀನಿ, IIM ಹೋಗ್ತೀನಿ ಅಂತ ಹೇಳ್ತಾರೆ. ನೀವು MBA ಅಂತ ಕಂಪನಿನೇ ಓಪನ್ ಮಾಡಿದೀರಾ, ಮ್ಯಾರೇಜ್ ಬ್ರೋಕರ್ ಆಂಟಿ ಅಂತ. ವಾಟ್ ಡ್ರೋವ್ ಯು? ಯಾವ್ದಕ್ಕೋಸ್ಕರ ನೀವು ಸ್ಟಾರ್ಟೆಡ್? ಇಟ್ ಆಕ್ಚುಲಿ ಜಸ್ಟ್ ಸ್ಟಾರ್ಟೆಡ್ ಬೈ ಚಾನ್ಸ್. ನಾನು ಟೊಯೋಟಾನಲ್ಲಿ ಕೆಲಸ ಮಾಡ್ತಿದ್ದೆ, ಬಿಡದಿನಲ್ಲಿ. ಅಲ್ಲಿ ನನ್ನ ಇಬ್ರು ಫ್ರೆಂಡ್ಸ್ ಇದ್ರು. ಅವ್ರಿಗೆ ಇಬ್ರು ತಲೆನಲ್ಲೂ ಒಂಚೂರು ಹುಳ ಬಿಟ್ಟೆ. ನೋಡಿ, ನೀವ್ ಯಾಕೆ ಮದ್ವೆ ಆಗ್ಬಾರ್ದು ಅನ್ನೋ ಹುಳ ಬಿಟ್ಟೆ. ಸೊ ದೇ ಸ್ಟಾರ್ಟೆಡ್ ಗೋಯಿಂಗ್ ಔಟ್ ಅಂಡ್ ದೇ ಎಂಡೆಡ್ ಅಪ್ ಗೆಟಿಂಗ್ ಮ್ಯಾರಿಡ್. ಸೊ ಅವ್ರ ಮದ್ವೆ ಆದಾಗ ನಂಗೆ ಅನ್ಸ್ತು ಇದೊಂಥರ ಚೆನ್ನಾಗಿದೆ, ಮಾಡ್ಬೋದು ಸುಮ್ನೆ ಟೈಮ್ ಪಾಸ್ಗೆ, ಹಾಬಿ ತರ ಅಂತ ಅನ್ಸ್ತು. ಅವಾಗ ಸುಮ್ನೆ ನಾನು ಒಂದು ಫೇಸ್ಬುಕ್ ಪೇಜ್ ಸ್ಟಾರ್ಟ್ ಮಾಡಿದೆ. ಈ ತರ ನಾ ಮಾಡ್ತೀನಿ, ಮ್ಯಾಚ್ ಮಾಡ್ತೀನಿ, ಯಾರು ಬೇಕೋ ಸೇರ್ಕೊಳ್ಳಿ ಅಂತ ಹೇಳಿ ಹಾಕ್ದೆ. ಒಂದಷ್ಟು ಜನ ಸೇರ್ಕೊಂಡ್ರು, ಏನೋ ಒಂದಷ್ಟು ಜನ ಫ್ರೆಂಡ್ಸಿಗೆ ಏನೋ ಮಾಡಿದೆ. ಐ ಥಿಂಕ್ ಫಾರ್ ಅ ಇಯರ್, ಸುಮಾರು 1 ವರ್ಷ ಮಾಡಿದೆ. ಅದೇ ಟೈಮಲ್ಲಿ ನಾನು MBA ಅಪ್ಲಿಕೇಶನ್ಸ್ ಕೂಡ ಬರೀತಿದ್ದೆ, ಅಂದ್ರೆ ಲೈಕ್ ನಾರ್ಮಲ್ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಸೊ ಐ ಥಾಟ್ ಇಟ್ ವುಡ್ ಬಿ ಅ ಗುಡ್ ಫನ್ ಆನ್ ದಟ್. ನಾ MBA ಮಾಡ್ತೀನಿ ಅನ್ನೋ ಇದರಲ್ಲಿ ಐ ಥಾಟ್ ಇಟ್ ವುಡ್ ಬಿ ಅನ್ ಇಂಟ್ರೆಸ್ಟಿಂಗ್ ನೇಮ್. ಬಟ್ ಅಟ್ ದ ಸೇಮ್ ಟೈಮ್ ಈ ಮ್ಯಾರೇಜ್ ಬ್ರೋಕರ್ ಆಂಟಿ ಅನ್ನೋ ಹೆಸರು ತುಂಬಾ ವರ್ಷದಿಂದ ಇತ್ತು. ಆಲ್ಮೋಸ್ಟ್ ಸುಮಾರು ಒಂದು 15 ವರ್ಷದಿಂದಾನೇ ಇದೆ. 15 ವರ್ಷದಿಂದ ಇದೆ ಆ ಹೆಸರು. ಸೊ ದಟ್ಸ್ ಹೌ ಐ ಎಂಡೆಡ್ ಅಪ್ ಡೂಯಿಂಗ್ ದಿಸ್. ಬಟ್ ಇಟ್ ಜಸ್ಟ್ ಸ್ಟಾರ್ಟೆಡ್ ಬೈ ಚಾನ್ಸ್ as a hobby. It only became a full time profession last year. ಅಲ್ಲಿವರೆಗೂ ಸುಮ್ಮನೆ ಸೈಡ್ ಬಿಸ್ನೆಸ್ ತರ ಇತ್ತು. It was nothing serious. And last year is when you quit your company, is it? Yeah, I used to work with Amazon London ಅಲ್ಲಿ. ಅದು ಬಿಟ್ಬಿಟ್ಟು ಬಂದು ಇಲ್ಲಿ ಶುರು ಮಾಡಿದ್ದು. Nice. ಸೊ ನೀವು ಶುರು ಮಾಡಿದಾಗ ಅಂದ್ರೆ ಆಸ್ ಅ ಹಾಬಿ ಮಾಡೋದು ಅಂತ ಹೇಳಿದ್ರೆ, ಸೊ ಪ್ರಾಬಬ್ಲಿ ಫುಲ್ ಫ್ಲೆಜ್ ಪ್ರಿಪ್ರೇಷನ್ ಆ ಥರ ಏನೂ ಮಾಡ್ಕೊಂಡಿರಲಿಲ್ಲ ಅನ್ಸುತ್ತೆ. ಇಲ್ಲ, ಒನ್ಸ್ ಯು ಸ್ಟಾರ್ಟೆಡ್ ಟೇಕಿಂಗ್ ಇಟ್ ಆಸ್ ಅ ಕರಿಯರ್, ಅಂದ್ರೆ ಹೌ ಡಿಡ್ ಯು ಎಕ್ವಿಪ್ ಯೋರ್ ಸೆಲ್ಫ್, ಅಂದ್ರೆ ಹೇಗೆ? ಸೊ ನಾ ಒರಿಜಿನಲಿ ಸ್ಟಾರ್ಟ್ ಮಾಡಿದ್ 2013 ಅಲ್ಲಿ. ಸೊ ಸುಮಾರು ಇವಾಗ 7.5 ವರ್ಷ ಆಯ್ತು ಶುರು ಮಾಡಿ. ಸೊ ಒಂಥರ ಆಲ್ಮೋಸ್ಟ್ ಲೈಕ್ ಸಾವಿರಾರು ಜನ ಈ ಫೇಸ್ ಅಲ್ಲಿ ಇರೋರ ಹತ್ರ ಮಾತಾಡಿ ಐ ಥಿಂಕ್ ಐ ಪಿಕ್ಡ್ ಅಪ್ ಥಿಂಗ್ಸ್ ಆನ್ ದ ಜಾಬ್. ಪ್ರಿಪ್ರೇಷನ್ ಅಂತ ಆಸ್ ಸಚ್ ನಾ ಏನು ಮಾಡಲ್ಲ. ಐ ಥಿಂಕ್ ಐ ಲರ್ನ್ಡ್ ಮೋರ್ ಆನ್ ದ ಜಾಬ್, ಲೈಕ್ ಎನಿ ಅದರ್ ಜಾಬ್, ರೈಟ್? ಈವನ್ ಕೆಲ್ಸದಲ್ಲೂ ಲೈಕ್ ಏನ್ ಪ್ರಿಪ್ರೇಷನ್, ನೀವು ಇಂಜಿನಿಯರಿಂಗ್ ಓದ್ಬಿಟ್ಟು ಹೋಗಿ ಹೆಲ್ಮೆಟ್ ಕಾರ್ ಕವರ್ ಮಾಡಕ್ you're not exactly equipped ಅಲ್ಲ. ಸೊ it's just whatever I've picked up on the job ಅಷ್ಟೇ. So give us a little bit of a background of your education. ಇಂಪ್ರೆಸಿವ್ ಆಗಿ ಲಂಡನ್ ಗಿಂಡನ್ ಅಲ್ಲೆಲ್ಲ ಓದ್ಬಿಟ್ಟು ಬಂದಿದ್ದೀರಾ, ಏನ್ ಓದಿದ್ದೀರಾ ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ನಾನು ಸ್ಕೂಲಿಂಗ್ ಎಲ್ಲ ಇಲ್ಲೇ ಮಾಡಿದ್ ಬೆಂಗಳೂರಿನಲ್ಲಿ. ನಾನು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ 14 years ಓದಿದ್ದೆ ಅಲ್ಲಿ. ಅಂಡ್ ಅದಾದ್ಮೇಲೆ ಇಂಜಿನಿಯರಿಂಗ್ ರಾಮಾಯಣಲ್ಲಿ ಮಾಡಿದೆ. ಅದಾದ್ಮೇಲೆ 5 ವರ್ಷ ನಾನು ಟೊಯೋಟಾನಲ್ಲಿ ಕೆಲಸ ಮಾಡಿದೆ, ಬಿಡದಿನಲ್ಲಿದೆ ಪ್ಲಾಂಟ್. ಅಲ್ಲಿ ಕೆಲಸ ಮಾಡಾದ್ಮೇಲೆ 2 years ನಾನು MBA ಮಾಡಕ್ಕೆ ಸ್ಪೇನ್ಗೆ ಹೋದೆ, ಬಾರ್ಸೆಲೋನಲ್ಲಿ ಓದಿದ್ ನಾನು. ಅದಾದ್ಮೇಲೆ ಲಂಡನ್ ಅಲ್ಲಿ ಕೆಲಸ ಸಿಕ್ತು ಅಮೆಝಾನ್ ಅಲ್ಲಿ. ಸೊ ಅಲ್ಲಿ ಲಾಸ್ಟ್ ಇಯರ್ ಕೆಲಸ ಮಾಡ್ತಿದ್ದೆ, ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದು ಶುರು ಮಾಡಿತ್ತು.
ವಾಸುಕಿ, ನೀವು ಸ್ಪ್ಯಾನಿಷ್ ಅಲ್ಲಿ ಮುಂದಿನ ಪಾಡ್ಕಾಸ್ಟ್ ಕಂಟಿನ್ಯೂ ಮಾಡಿ. ವಾಸುಕಿ ಸ್ಪ್ಯಾನಿಷ್ ಕಲ್ತಿದ್ರು. ಹೋಲಾ como estás ಅಂತ ಹೇಳ್ತೀನಿ ಅಷ್ಟೇ. ಸೊ ಅಂದ್ರೆ ಏನೂ ಕೆಲಸ ಸಿಗ್ಲಿಲ್ಲ ಅಂತ ಈ ಕೆಲಸ ಶುರು ಮಾಡಿದೆ ಅನ್ನೋ ಕಾರಣ ಅಂತೂ ಇಟ್ ಡಸಂಟ್ ವರ್ಕ್ ಫಾರ್ ಯು, ಅಲ್ವಾ ಪ್ರಿಯಾಂಕಾ ಆಂಟಿ? ಸೊ ಈ ಹೌ ಡಿಡ್ ಯು ಫೈಂಡ್ ದ ಸ್ಪೇಸ್? ಅಂದ್ರೆ ಈ ತರದ್ದೇ ಮಾಡ್ಬೇಕು, ಅಡ್ವೈಸೇ ಕೊಡ್ಬೇಕು ಅಂತ ನಿಮ್ಗೆ ವಾಟ್ ಟ್ರಿಗರ್ಡ್ ಯು? ಐ ಥಿಂಕ್ ಸೊ 2013 ಅಲ್ಲಿ ಶುರು ಮಾಡಿದಾಗ ಅಫ್ಕೋರ್ಸ್ ಮ್ಯಾಚ್ ಮೇಕ್ ಮಾಡ್ತಿದ್ದೆ. ಅಂದ್ರೆ ಸುಮ್ನೆ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ಗೆ ಇಂಟ್ರೊಡ್ಯೂಸ್ ಮಾಡೋದು, ಅವ್ರನ್ನ ಡೇಟ್ ಕಳ್ಸೋದು ಅವೆಲ್ಲ ಮಾಡ್ತಿದ್ದೆ. ಬಟ್ ನಂಗೆ ಏನ್ ಅನ್ಸ್ತು ಅಂದ್ರೆ ಆ ಟೈಮಲ್ಲೇ ಈ ಟಿಂಡರು ಅದು ಇದು ಎಲ್ಲ ಶುರು ಆಗಿದ್ದು. ಸೊ ಜನಕ್ಕೆ ಹೊಸಬರ್ ಮೀಟ್ ಮಾಡೋ ಆಪರ್ಚುನಿಟೀಸ್ ಸುಮಾರಿತ್ತು. ಲೈಕ್ ಈ ಆಪ್ಸ್ ಎಲ್ಲ ಇದ್ದಿದ್ರಿಂದ ಸುಮಾರು ಆಪರ್ಚುನಿಟೀಸ್ ಇತ್ತು. ಸೊ ದೇ ಡಿಡ್ಂಟ್ ರಿಯಲಿ ನೀಡ್ ಟು ಎಂಗೇಜ್ ವಿತ್ ಅ ಮ್ಯಾರೇಜ್ ಬ್ರೋಕರ್. ಬಟ್ ವಾಟ್ ಐ ಫೌಂಡ್ ವಾಸ್ ಜನ ತುಂಬಾ ಕನ್ಫ್ಯೂಸ್ ಆಗಿದ್ರು. ಯಾಕಂದ್ರೆ ತುಂಬಾ ಚಾಯ್ಸ್ ಇತ್ತು. ಯಾರನ್ನ ಸೆಲೆಕ್ಟ್ ಮಾಡೋದು, ಯಾರ ಜೊತೆ ರಿಲೇಶನ್ಶಿಪ್ ಮುಂದುವರ್ಸೋದು ಅನ್ನೋದ್ರ ಬಗ್ಗೆ ತುಂಬಾ ಒಂಥರ ದೇ ವರ್ ನಾಟ್ ವೆರಿ ಶ್ಯೂರ್. ಸೊ ಅವಾಗ ಐ ಸ್ಟಾರ್ಟೆಡ್ ಅಡ್ವೈಸಿಂಗ್ ಪೀಪಲ್. ಯಾವಾಗ್ಲೂ ಯಾರೋ ಒಬ್ರು ಹೇಳಿದ್ರು, ಓಕೆ ದುಡ್ಡು ಕೊಡ್ತೀನಿ ನಿಂಗೆ ನೀ ಅಡ್ವೈಸ್ ಮಾಡೋದಿಕ್ಕೆ ಅಂತ ಹೇಳಿದ್ರು. ಅವಾಗ ಅನ್ಸ್ತು, ಓ ಇದಕ್ಕೆ ವ್ಯಾಲ್ಯೂ ಮಾಡ್ತಾರೆ ಜನ, ಮ್ಯಾಚ್ ಮೇಕ್ ಮಾಡೋದಿಕ್ ವ್ಯಾಲ್ಯೂ ಮಾಡಲ್ಲ ಅಷ್ಟು, ಲೈಕ್ ಇಟ್ ಡಸಂಟ್ ಮ್ಯಾಟರ್ ಅಂತ ಅನ್ಸ್ತು. ಅವಾಗಿಂದ ನಾನು ಐ ಥಿಂಕ್ ದಿಸ್ ವಾಸ್ ಇನ್ 2016. ಅವಾಗ್ಲಿಂದ ನಾನು ಮ್ಯಾಚ್ ಮೇಕಿಂಗ್ ಇಂದ ಅಡ್ವೈಸರಿಗೆ ಶಿಫ್ಟ್ ಆದೆ. ಸೊ ಅವಾಗ್ಲಿಂದ ಪ್ರೈಮರಿಲಿ ಬೀನ್ ಅಡ್ವೈಸಿಂಗ್ ಪೀಪಲ್. ಈಗ ರೀಸೆಂಟ್ಲಿ ಫುಲ್ ಟೈಮ್ ಶುರು ಮಾಡ್ಕೊಂಡಾಗ ಲಾಸ್ಟ್ ಇಯರ್ ಐ ಆಲ್ಸೋ ಸ್ಟಾರ್ಟೆಡ್ ಅಸಿಸ್ಟಿಂಗ್ ಪೀಪಲ್. ಅಂದ್ರೆ ಈ ವೆಬ್ಸೈಟ್ಸ್ ಎಲ್ಲ ಇರುತ್ತಲ್ಲ, ಭಾರತ್ ಮ್ಯಾಟ್ರಿಮೋನಿ, shaadi.com ಎಲ್ಲ, ಅಲ್ಲಿ ಪೇರೆಂಟ್ಸ್ ಕೆಲವು ಸತಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಇಂಟ್ರೆಸ್ಟ್ ಕಳ್ಸೋದವೆಲ್ಲ ಮಾಡ್ತಾರಲ್ಲ, ಅವ್ರ ಬದಲು ನಾ ಮಾಡ್ತೀನಿ ಅದನ್ನ ಈಗ. What gap do you fill? The gap that I feel is, ಇವಾಗ ಏನಾಗುತ್ತೆ, ಕೆಲವ್ರಿಗೆ ದೇ ನಾಟ್ ವೆರಿ ಕಂಫರ್ಟಬಲ್ ಅವ್ರ ಪೇರೆಂಟ್ಸ್ ಮ್ಯಾನೇಜ್ ಮಾಡೋದು. ಯಾಕಂದ್ರೆ ಪೇರೆಂಟ್ಸ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದಮ್ ಕಂಪ್ಲೀಟ್ಲಿ. ಅವರು ಓದಕ್ಕೆ ಎಲ್ಲೋ ಬೇರೆ ಕಡೆ ಹೋಗಿರ್ತಾರೆ, ತುಂಬಾ ಚೇಂಜ್ ಆಗಿರ್ತಾರೆ ಅವರು. ಪೇರೆಂಟ್ಸ್ಗೆ ಅದು ಗೊತ್ತಿರಲ್ಲ, ಅಥವಾ ಪೇರೆಂಟ್ಸ್ದೇ ಬೇರೆ ಐಡಿಯಾಸ್ ಇರ್ಬೋದು. ಜಾತಿ ಇಂಪಾರ್ಟೆಂಟ್, ಹಾರೋಸ್ಕೋಪ್ ಇಂಪಾರ್ಟೆಂಟ್, ಬಟ್ ಮದ್ವೆ ಆಗೋರಿಗೆ ಇಟ್ ಮೇ ನಾಟ್ ಮ್ಯಾಟರ್. ಸೊ ದೇ ಮೇ ನಾಟ್ ಬಿ ಕಂಫರ್ಟಬಲ್ ವಿತ್ ದ ಪೇರೆಂಟ್ಸ್ ಮ್ಯಾನೇಜಿಂಗ್ ದ ಪ್ರೊಫೈಲ್ಸ್. ಬಟ್ ಅವ್ರಿಗೆ ಟೈಮ್ ಇರೋದಿಲ್ಲ, ಆರ್ ದೇ ಡೋಂಟ್ ಹ್ಯಾವ್ ದ ಬ್ಯಾಂಡ್ವಿಡ್ತ್ ಟು ಸಿಟ್ ಅಂಡ್ ಡೂ ದಿಸ್ ಆನ್ ದೇರ್ ಓನ್. ಅಂತ ಟೈಮಲ್ಲಿ ನನ್ನ ಹತ್ರ ಬರ್ತಾರೆ. ಈ ವೆಬ್ಸೈಟ್ಸ್ ಅಲ್ಲೇನೆ ದೇ ಹ್ಯಾವ್ ದೋಸ್ ಸರ್ವಿಸಸ್ ವೇರ್, ಬಿಕಾಸ್ ದ ಚಾಯ್ಸ್ ಇಸ್ ಸೋ ಇನ್ಫೈನೈಟ್ ಅಂಡ್ ದ ಪ್ರಾಡಕ್ಟ್ಸ್ ಆರ್ ನಾಟ್ ಆಸ್ ಅಮೇಸಿಂಗ್ ಆಸ್ ಯು ವುಡ್ ಹ್ಯಾವ್ ಲೈಕ್ ದೆಮ್ ಟು ಬಿ, ಅವರೇ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಬಟ್ ಏನಾಗುತ್ತೆ, ಆ ಸರ್ವಿಸಸ್ ಪ್ರೊವೈಡ್ ಮಾಡೋ ಕ್ವಾಲಿಟಿ ಕೆಲವು ಸತಿ ಜನಕ್ಕೆ ಇಷ್ಟ ಆಗಲ್ಲ. ಸೊ ನಂಗೆ ಅನ್ಸ್ತು, ಇಫ್ ಯು ಗಿವ್ ಪೀಪಲ್ ಅ ಬೆಟರ್ ಎಕ್ಸ್ಪೀರಿಯನ್ಸ್, they might find the journey a bit more bearable. ಯಾಕಂದ್ರೆ it gets very lonely. ಯಾಕಂದ್ರೆ ಒಂದ್ 30-35 ವರ್ಷ ಆಗೋಷ್ಟೊತ್ತಿಗೆ ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಮದ್ವೆ ಆಗಿರ್ತಾರೆ. ಅವ್ರ ಹತ್ರ ಯಾವಾಗ್ಲೂ ಹೋಗಿ ಎಲ್ಲಾ ಕತೆಗಳು ಹೇಳ್ಕೊಳಕ್ ಆಗಲ್ಲ, ಬಿಕಾಸ್ ಯು ಫೀಲ್ ಜಡ್ಜ್ಡ್ ಆರ್ ಯುನೋ ಒಂಥರ ಅನ್ಸುತ್ತೆ. ಸೊ ಅಂತ ಟೈಮಲ್ಲಿ ಬೇರೆ ಯಾರಾದ್ರೂ ಅನ್ಬಯಸ್ಡ್, ಗೊತ್ತಿಲ್ಲದೆ ಇರೋ, ಪರಿಚಯ ಇಲ್ಲದೆ ಇರೋ ಹತ್ರ ಹೇಳ್ಕೊಡೋದು, ಯು ಫೀಲ್ ಮೋರ್ ಕಂಫರ್ಟಬಲ್. ಸೊ ದಟ್ಸ್ ವಾಟ್ ಐ ನೋಟಿಸ್ಡ್, ಅಂಡ್ ಅದರಿಂದ ಇದು ಶುರು ಮಾಡಿತ್ತು. ಸೊ ನೀವು ಸಾಕಷ್ಟು ನಿಮ್ಮ ಅದರ್ MBA ಎಕ್ಸ್ಪೀರಿಯನ್ಸ್ನ ತಗೊಂಡ್ಬರ್ತೀರಾ? ಯಾಕಂದ್ರೆ ದ ಫ್ರೇಸಸ್ ಯು ಆರ್ ಯೂಸಿಂಗ್, ಮಾರ್ಕೆಟ್, ಪ್ರಾಡಕ್ಟ್, ಚಾಯ್ಸಸ್ ಇದೆಲ್ಲ ಹೇಳ್ತಿದ್ರಲ್ಲ. ಸೊ ಡು ಯು ಬ್ರಿಂಗ್ ದೋಸ್ ಐಡಿಯಾಸ್ ಆ್ಯಂಡ್ ಟ್ರೈ ಟು ಫಿಟ್ ಇನ್ ಹಿಯರ್, ಲೈಕ್ ವೇರ್ ದ ಪ್ರಾಬ್ಲಮ್ಸ್ ಆರ್, ಆ ಥರ? ಕಾನ್ಶಿಯಸ್ ಆಗಂತೂ ಡೆಫಿನೆಟ್ಲಿ ಟ್ರೈ ಮಾಡಲ್ಲ. ಯಾಕಂದ್ರೆ ನಾನು ಐ ವಾಸ್ ನೆವರ್ ಇಂಟ್ರೆಸ್ಟೆಡ್ ಇನ್ ಲೈಕ್ ಸ್ಟಡಿಂಗ್ ಆಸ್ ಸಚ್. ಸೊ ಒಂಥರ ಅಲ್ಲಿ ಕಲ್ತಿದ್ದು ಇದು ತುಂಬಾ ಚೆನ್ನಾಗಿತ್ತು, ಆ ಕಾನ್ಸೆಪ್ಟ್ ಇಲ್ಲಿ ತರಬೇಕು ಅನ್ನೋ ತರ ಟೈಪ್ ಅಲ್ಲ ನಾನು. ಮೇ ಬಿ ಅನ್ಕಾನ್ಶಿಯಸ್ಲಿ, ಯಾ ಮೇ ಬಿ. ಸೊ ನೀವು ಅಂದ್ರೆ ಈಗ ಎಷ್ಟು ಜನ 30-35 ಆಗಿರುತ್ತೆ, ಅಂಡ್ ಪ್ರಾಬಬ್ಲಿ ದೇ ವಿಲ್ ಬಿ ಡೂಯಿಂಗ್ ವೆಲ್ ಇನ್ ದರ್ ಕರಿಯರ್, ಸೋಶಿಯೋ ಎಕನಾಮಿಕಲಿ ದೇ ಆರ್ ಡೂಯಿಂಗ್ ಇಟ್, ಆ ಥರ ಎಲ್ಲ ಇರ್ತಾರಲ್ಲ. ಸೊ when they come to you, you may have to give some advice. ಅವರು ಎಷ್ಟು ರಿಸೆಪ್ಟಿವ್ ಇರ್ತಾರೆ ಅದ್ರ ಬಗ್ಗೆ? ಯಾಕಂದ್ರೆ ಪೀಪಲ್ ಮೇ ಕಮ್ ವಿತ್ ದೇರ್ ಓನ್ ಈಗೋಸ್, ಅಥವಾ ದೇ ಮೇ ಹ್ಯಾವ್ ದೇರ್ ಓನ್ ಇನ್ಫ್ಲೇಟೆಡ್ ಸೆಲ್ಫ್, ವಾಟ್ ಎವರ್, ಅದೆಲ್ಲ ಇರುತ್ತಲ್ವಾ. ಸೊ ಹೌ ಡು ಯು ನ್ಯಾವಿಗೇಟ್ ದಟ್ ಸ್ಪೇಸ್? ಸೊ ಏನಾಗುತ್ತೆ, ಇರೋರು ತುಂಬಾ ಆತರ ಇರೋರು ಅಡ್ವೈಸಿಗೆ ಬರಲ್ಲ, ಅವರು ಅಸಿಸ್ಟೆನ್ಸಿಗೆ ಬರ್ತಾರೆ. ಆತರ ಇಲ್ದೇ ಇರೋರು, ನಮ್ಮಲ್ಲಿ ನಾವ್ ಏನ್ ತಪ್ಪು ಮಾಡ್ತಿರ್ಬೋದು, ಅಥವಾ ನಾವೇನಾದ್ರೂ ಬೇರೆ ತರ ಮಾಡಿದ್ರೆ ಹೆಂಗೆ ನಮ್ಗೆ ರಿಸಲ್ಟ್ಸ್ ಬೇರೆ ತರ ಬರ್ಬೋದು ಅಂತ ಓಪನ್ನೆಸ್ ಇರೋರು ಅಡ್ವೈಸರಿಗೆ ಬರ್ತಾರೆ. ಅಂತವ್ರು ದೇ ಆರ್ ವೆರಿ ರೆಸೆಪ್ಟಿವ್ ಟು ದ ಫೀಡ್ಬ್ಯಾಕ್. ಯುನೋ ದೇ ಕಮ್ ಹಿಯರ್ ವಾಂಟಿಂಗ್ ಟು ರೀಡಿಸ್ಕವರ್ ದೆಮ್ಸೆಲ್ಸ್. ಆ ತರ ಎಲ್ಲ ಓಪನ್ನೆಸ್ ಇರುತ್ತೆ ಅವ್ರಿಗೆ. ವೆರಸ್ ಓಪನ್ನೆಸ್ ಸ್ವಲ್ಪ ಕಡಿಮೆ ಇರೋರು ಅಸಿಸ್ಟೆನ್ಸಿಗೆ ಬರ್ತಾರೆ. ಅಸಿಸ್ಟೆನ್ಸಿಗೆ ಬರೋರಿಗೆ ಅಡ್ವೈಸ್ ನಾ ಕೊಡಲ್ಲ.
ಅವ್ರ ಏನ್ ವಾಟ್ ಎವರ್ ದರ್ ಲುಕಿಂಗ್ ಫಾರ್ ಐಲ್ ಹೆಲ್ಪ್ ದಮ್ ಡೂ ಇಟ್ ಅಷ್ಟೇ. ಐ ಆಕ್ಟ್ ಆಸ್ ಅ ರೆಪ್ರೆಸೆಂಟೇಟಿವ್ ಇನ್ ದಟ್ ಪಾರ್ಟ್ ಆಫ್ ದ ಸರ್ವಿಸ್. ಅಸಿಸ್ಟೆನ್ಸ್ ಅಂದ್ರೆ ಐ ಆಮ್ ಕನ್ಫ್ಯೂಸ್. ಎಕ್ಸಾಕ್ಟ್ಲಿ ಅಸಿಸ್ಟೆಂಟ್? ಸೊ ಇವಾಗ ನೀವು ಈ ಭಾರತ್ ಮ್ಯಾಟ್ರಿಮೋನಿ, ಶಾದಿ.com, ಜೀವನ್ ಸಾಥಿ ವೆಬ್ಸೈಟ್ಸ್ ಇರುತ್ತಲ್ಲ, ಅಲ್ಲಿ ನಿಮ್ದು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ರೆ ದಿನ 1,000 ಜನ ಇಂಟ್ರೆಸ್ಟ್ ಕಳಿಸ್ತಾರೆ, ಅಥವಾ ನೀವು 1,000 ಜನ ದಿನ ನೋಡ್ತಾ ಇರ್ಬೇಕು, ಯಾರಿದ್ದಾರೆ, ಯಾರಿಲ್ಲ, ಯಾರು ಸರಿ ಹೋಗ್ತಾರೆ ನೋಡ್ಕೊಂಡು ಅವ್ರಿಗೆ ಮೆಸೇಜ್ ಕಳಿಸಿ ಅವ್ರ ಹತ್ರ ಒಂಚೂರು ಮಾತುಕತೆ ಮಾಡಿ ಆಮೇಲೆ ಫೋನ್ ನಂಬರ್ ಅದು ಇದು ತಗೊಂಡು ಮುಂದುವರಿಸ್ತೀರಲ್ವಾ. ಈ ಸ್ಟೇಜ್ ವರ್ಗೂ ಬರಕ್ಕೆ ಕೆಲವ್ರಿಗೆ ಪೇಷನ್ಸ್ ಇರಲ್ಲ, ಬಿಕಾಸ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಸೊ ಅಂತವ್ರಿಗೆ ನಾನು ಐ ಪ್ರೊವೈಡ್ ಅಸಿಸ್ಟೆನ್ಸ್, ಮೀನಿಂಗ್ ಐ ಜಸ್ಟ್ ಹೆಲ್ಪ್ ಯು ಕಟ್ ಥ್ರೂ ದ ನಾಯ್ಸ್ ಅಂಡ್ ಇಂಟ್ರೊಡ್ಯೂಸ್ ಯು ಟು ದ ರೆಲೆವೆಂಟ್ ಪೀಪಲ್ ಆನ್ ದೀಸ್ ಪ್ಲಾಟ್ಫಾರ್ಮ್ಸ್ ಅಷ್ಟೇನೆ, ಬೇರೆ ಏನು ಮಾಡಲ್ಲ. Priyanka, I'm a little confused, and this is why I'm asking this question. ಮದ್ವೆ ಮಾಡ್ಕೋಬೇಕು ಅಂತ ಹೊರಟಿರ್ತಾರೆ. This is something that they're going to sustain for a lifetime or pay alimony for a lifetime, any one of them. But the question is, you said they don't have time, and that's a little surprising, right? For something as important as this, take us through this. What makes them so busy? ಏನಕ್ಕೆ ಅಂದ್ರೆ ಮದುವೆ ಅಂತ ಮುಖ್ಯ ನಿರ್ಧಾರನ ಪ್ರಾಕ್ಟಿಕಲಿ ಔಟ್ಸೋರ್ಸ್ ಮಾಡ್ತಾ ಇದಾರಲ್ವಾ ನಿಮ್ಗೆ? ಅಂದ್ರೆ ಅಡ್ವೈಸರಿ ಸರ್ವಿಸ್ ಬಿಟ್ಬಿಡಿ, ಅಯ್ಯೋ 4-5 ವರ್ಷ ಆಯ್ತು ಮದ್ವೆನೇ ಆಗ್ತಲ್ಲ, ಆ ವಿಚಾರ ಬಿಟ್ಬಿಡಿ. ಬಟ್ ಅದರ್ವೈಸ್ ಅಂಡರ್ಸ್ಟ್ಯಾಂಡ್ ಏನು ಅಂತ. ಇದು ಐ ಕ್ಯಾನ್ ಗಿವ್ ಯು ಅನ್ ಎಕ್ಸಾಂಪಲ್ ಆರ್ ಐ ಕ್ಯಾನ್ ಗಿವ್ ಯು ಅನ್ ಅನಾಲಜಿ. ಹೇಗಂದ್ರೆ ಇವಾಗ ಸೊ ಟು ಕ್ಲಾರಿಫೈ, ಸೊ ಜನನ್ನ ತಿಳ್ಕೊಂಡು ಅವ್ರ ಬಗ್ಗೆ ತಿಳ್ಕೊಂಡು ಇವ್ರು ನಮ್ಗೆ ಒಳ್ಳೆ ಪಾರ್ಟ್ನರ್ ಆಗ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಟೈಮ್ ಇಲ್ಲ ಅಂತಲ್ಲ, ಅದಕ್ಕೆ ಟೈಮ್ ಇದೆ. ಬಟ್ ಏನಂದ್ರೆ ನೀವ್ ಈ ವೆಬ್ಸೈಟ್ಸ್ ಹೋದ್ರೆ ನೀವ್ 1,000 ಜನ ನೋಡಿದ್ರೆ ಒಬ್ರು ಅಥವಾ ಇಬ್ರು ನಿಮಗ್ ಸರಿ ಹೋಗೋ ತರ ಇರ್ತಾರೆ. ಟು ರೆಡ್ಯೂಸ್ ದಟ್ 1,000 to 2 is not worth anyone's time. ಅದು ಏನಾಗುತ್ತೆ, ನೀವು ಆ 1,000ದಿಂದ 2 ಬರೋಷ್ಟೊತ್ತಿಗೆ ಯು ವಿಲ್ ಬಿ ಸೋ ಟಯರ್ಡ್, ಆ ಇಬ್ರ ಹತ್ರ ಮಾತಾಡಕ್ ನಿಮ್ ಹತ್ರ ಪೇಷನ್ಸ್ ಇರಲ್ಲ. Whatever is important, you don't have the patience for it. So adike this part people outsource it either to parents or athwa one of these websites, or people like me. So adral I don't think tappilla ankotini. But as I was saying, I'll give you an example. Ivaga enagutte, nimge eno ಒಂದು ತಿಂಡಿ ಅಥವಾ ಊಟ ಇಷ್ಟ ಇರುತ್ತೆ, ಅದ್ ನಿಮ್ ಮನೆಯವ್ರಿಗೆ ಗೊತ್ತಿರುತ್ತೆ, ಲೈಕ್ ಯಾವ ತಿಂಡಿ ಊಟ ಇಷ್ಟ ಅಂತ. ದಿನಾ ಬಂದ್ ಅವ್ರು ನಿಮ್ ಕೇಳಿದ್ರೆ, ನೋಡಿ ಈ ತರಕಾರಿ ಇದೆ, ಆ ತರಕಾರಿ ಇದೆ, ಏನ್ ಮಾಡ್ಲಿ ಅಂತ ದಿನಾ ಕೇಳ್ತಿದ್ರೆ ರೇಗ್ ಹೋಗುತ್ತೆ. ಗೊತ್ತಲ್ಲ ಏನ್ ಇಷ್ಟ, ಯಾಕೆ ಮಾಡಲ್ಲ ಅವರು ಅಂತ ಅನ್ಸುತ್ತೆ. ಈ ವೆಬ್ಸೈಟ್ಸ್ ಹಾಗೇನೆ, ದಿನಾ ಲೈಕ್ ಟೋಟ್ಲಿ ಇರ್ರೆಲೆವೆಂಟ್ ಪ್ರೊಫೈಲ್ಸ್ ತೋರಿಸ್ತಾನೆ ಇರ್ತಾರೆ, ಇವನ್ ದೋ ಯು ಕ್ಲಾರಿಫೈಡ್ ದ ಟೈಪ್ ಆಫ್ ಪರ್ಸನ್ ಯು ವಾಂಟ್, ಬಿಕಾಸ್ ದೋಸ್ ಪ್ರಾಡಕ್ಟ್ಸ್ ಆರ್ ನಾಟ್ ವೆರಿ ಗುಡ್. ಅದರಿಂದ ಏನಾಗುತ್ತೆ, ಪೀಪಲ್ ಡೋಂಟ್ ಎಂಜಾಯ್ ದರ್ ಎಕ್ಸ್ಪೀರಿಯನ್ಸ್ ಆಫ್ ಫೈಂಡಿಂಗ್ ದೆಮ್ಸೆಲ್ಸ್ ಅ ಪಾರ್ಟ್ನರ್. ಸೊ ಇನ್ ಅದರ್ ವರ್ಡ್ಸ್, ನೀವು ಭಾರತ್ ಮ್ಯಾಟ್ರಿಮೋನಿ ಇತ್ಯಾದಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ರಿಯಲ್ ಇಂಟೆಲಿಜೆನ್ಸ್. ಸೊ ಯು ಕೈಂಡ್ ಆಫ್ ಫಿಗರ್ ಔಟ್ ವಾಟ್ ಕೈಂಡ್ ಆಫ್ ಪ್ರೊಫೈಲ್ ದೇ ವಾಂಟ್, ಕರೆಕ್ಟ್ ಆಗಿ ಆರಿಸ್ಕೊಂಡು ನೀವು ಅವ್ರಿಗೆ ಯು ವಿಲ್ ರೆಡ್ಯೂಸ್ ದ 1,000 to 2, ರೈಟ್? ದಟ್ಸ್ ವಾಟ್ ಯು. ಹೌದು. ಇಂಟ್ರೆಸ್ಟಿಂಗ್. ಯಾ. ಅಂಡ್ ಈಗ ನಿಮ್ಮ ಹತ್ರ ಬರೋ ಎಷ್ಟೊಂದು ಜನಕ್ಕೆ ಅವ್ರಿಗೆ ಲ್ಯಾಕ್ ಆಫ್ ಕ್ಲಾರಿಟಿ ಜಾಸ್ತಿ ಜನದಲ್ಲಿ ಇರುತ್ತಾ? ಅಂದ್ರೆ ದೇ ಹ್ಯಾವ್ ಅ ವೇಗ್ ಐಡಿಯಾ ಬಟ್ ದೇ ನಾಟ್ ಕ್ಲಿಯರ್, ಅದು ಜಾಸ್ತಿ ಬರುತ್ತಾ ಹೇಗೆ? ಸುಮಾರು ಜನಕ್ಕೆ ಸೊ ಎರಡ್ ತರದ್ದು ಇರುತ್ತೆ. ಕೆಲವರಿಗೆ ಏನಾಗುತ್ತೆ, ದೇ ವಾಂಟ್ ನೋ ಹೌ ಟು ರೆಪ್ರೆಸೆಂಟ್ ದೆಮ್ಸೆಲ್ಸ್ ವೆಲ್. ಒಂಥರ ಅವ್ರಿಗೆ ಇರೋ ಐಡಿಯಾಸ್ಗೆ, ಅವ್ರು ಹುಡುಕ್ತಾ ಇರೋ ತರದ ಜನಕ್ಕೆ ಹೆಂಗೆ ಈ ವೆಬ್ಸೈಟ್ ಅಲ್ಲಿ ಅವ್ರ ಪ್ರಿಫರೆನ್ಸಸ್ ಅಥವಾ ಪ್ರೊಫೈಲ್ ಮಾಡಿ ಹಾಕಿ ಅಂತ ಅವ್ರನ್ನ ಇದ್ ಮಾಡ್ಕೋಬೇಕು ಅನ್ನೋ ಐಡಿಯಾ ಇರಲ್ಲ. ಇನ್ನೊಂದ್ ಟೈಪ್ ಆಫ್ ಪೀಪಲ್ಗೆ ಅವ್ರಿಗೆ ದೇ ಹ್ಯಾವ್ ಅ ವಾರ್ಪ್ ಸೆನ್ಸ್ ಆಫ್ ರಿಯಾಲಿಟಿ. ಅಂದ್ರೆ ಇವಾಗ ನಮ್ಗಿದ್ ಬೇಕು, ಸಿಗ್ತಾ ಇಲ್ಲ, ಹೆಂಗ್ ಸಿಗೋದು ಅಂತ ಹೇಳಿ ಅಂತ. ಬಟ್ ಅದು ಸಿಗೋ ಚಾನ್ಸಸ್ ಇದೆಯೋ ಇಲ್ವೋ, ಎಷ್ಟಿದೆ, ಎಲ್ಲಿ ಸಿಗ್ತಾರೆ ನಿಮಗ್ ಬೇಕಿರೋ ತರ ಜನ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಅದು ಥ್ರೂ ಬಂಚ್ ಆಫ್ ಎಕ್ಸರ್ಸೈಸಸ್ ಅದನ್ನ ಐ ಟ್ರೈ ಟು ಮೇಕ್ ದೆಮ್ ರಿಯಲೈಸ್. ನಾನ್ ಇವಾಗ ಅಡ್ವೈಸರಿ ಅಂತ ಹೇಳಿದ್ರೆ ನಾ ಹೋಗಿ ಯಾರಿಗೂ ಏನು ಉಪದೇಶ ಮಾಡಲ್ಲ, ಯಾಕಂದ್ರೆ ಯಾರಿಗೂ ಉಪದೇಶ ಕೇಳಕ್ ಇಷ್ಟ ಇರಲ್ಲ. ಇಟ್ಸ್ ಓನ್ಲಿ ಥ್ರೂ ಬಂಚ್ ಆಫ್ ಎಕ್ಸರ್ಸೈಸಸ್ ಯು ಆರ್ ಫೆಸಿಲಿಟೇಟಿಂಗ್ ಇಂಟ್ರೋಸ್ಪೆಕ್ಷನ್. ಸೊ ದಟ್ಸ್ ಬೇಸಿಕ್ಲಿ ವಾಟ್ ಐ ಡು. ಸೊ ನಿಮ್ ಹತ್ರ ಬರ್ಬೇಕಾರೆ ಅಯ್ಯೋ ಗಂಡ್ ಸಿಗ್ತಾ ಇಲ್ಲ, ಅಯ್ಯೋ ಹೆಣ್ ಸಿಗ್ತಾ ಇಲ್ಲ ಅಂತ ಬಂದ್ ಗೋಳಾಡ್ತಾರಲ್ಲ, ಹೆಣ್ಣುಗಳು ಹೆಣ್ಮಕ್ಳು ಯಾವ ಕಾರಣಕ್ಕೆ ಗೋಳ್ ಇಡ್ತಾರೆ, ಗಂಡ್ ಮಕ್ಳು ಯಾವ ಕಾರಣಕ್ಕೆ ಗೋಳ್ ಇಡ್ತಾರೆ?
ಹೆಣ್ಣು ಸಿಗ್ತಾ ಇಲ್ಲ ಅಥವಾ ಗಂಡು ಸಿಗ್ತಾ ಇಲ್ಲ? ಯಾ ಐ ಗೆಸ್ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದ್ರೆ ಇವಾಗೆಲ್ಲ ಐ ಮೀನ್ ಅಟ್ಲೀಸ್ಟ್ ನಮ್ ಕಾಲದಲ್ಲೆಲ್ಲ ಲೈಕ್ ಈಕ್ವಲ್ ಅಥವಾ ಜಾಸ್ತಿ ಆಪರ್ಚುನಿಟೀಸ್ ಸಿಕ್ಕಿದೆ ನಮ್ಗೆ ಓದೋದಿಕ್ಕಾಗ್ಲಿ ಕೆಲ್ಸಗಳಲ್ಲಾಗ್ಲಿ ಕಂಪೇರ್ ಟು ಆ ಮೇಲ್ ಕೌಂಟರ್ ಪಾರ್ಟ್ಸ್ ವಿ ಬಿನ್ ಡೂಯಿಂಗ್ ಫೇರ್ಲಿ ವೆಲ್. ಸೊ ಏನಾಗುತ್ತೆ ನಾವ್ ಅನ್ಕೋತೀವಿ ನಾವ್ ಈ ತರ ಲೈಫಲ್ಲಿ ಆಸ್ ವಿಮೆನ್ ವಿ ಮೇಡ್ ಪ್ರೋಗ್ರೆಸ್ ಕಂಪೇರ್ ಟು ಲೆಟ್ಸ್ ಸೇ ಆ ಗ್ರ್ಯಾಂಡ್ ಮದರ್ಸ್. ಅಂದ್ರೆ ನಮ್ಗೆ ಗಂಡಂದ್ರು ಅವ್ರ ಗಂಡಂದ್ಕಿಂತ ಚೆನ್ನಾಗಿರೋ ಗಂಡಂದ್ರು ಸಿಗ್ಬೇಕು ಅಂತ ಅನ್ಸುತ್ತೆ. ಕೆಲ್ಸ ಒಂದ್ ಬಿಟ್ಬಿಟ್ಟು ಮನೆಯಲ್ಲೂ ಸಪೋರ್ಟ್ ಮಾಡ್ಬೇಕು, ಫೆಮಿನಿಸ್ಟ್ ಆಗಿರ್ಬೇಕು, ಏನೋ ಈಕ್ವಲ್ ಪಾರ್ಟ್ನರ್ಶಿಪ್ ಇರ್ಬೇಕು, ಅದು ಇದು ಅಂತೆಲ್ಲ ಅನ್ಕೊಳ್ತಾರೆ. ಸೊ ಅವ್ರಿಗೆ ಏನು ಐಡಿಯಾ ಇರಲ್ಲ ಅಂದ್ರೆ ಐ ನೋ ಬೋತ್ ಆಫ್ ಯುವರ್ ಮೆನ್, ಬಟ್ ಹುಡುಗರು ಅಷ್ಟೊಂದು ಪ್ರೋಗ್ರೆಸ್ ಮಾಡಿಲ್ಲ ಲೈಫಲ್ಲಿ. ಹುಡುಗಿರು ಮಾಡಿರೋ ಅಷ್ಟು ಲಾಸ್ಟ್ 30-40 years ಅಲ್ಲಿ ಹುಡುಗರು ಆಸ್ ಅನ್ ಓವರ್ ಆಲ್ ಜನರಲ್ ಆಗಿ ಮಾಡಿಲ್ಲ. ಸೊ ಅದನ್ನ ಅವ್ರಿಗೆ ಅರಿವು ಮಾಡಿಸೋದು ಇಸ್ ಅ ವೆರಿ ಡಿಫಿಕಲ್ಟ್ ಪ್ರಾಸೆಸ್ ಅಂಡ್ ದಟ್ ಇಸ್ ಸಮಥಿಂಗ್ ದಟ್ ಐ ಸಿ ವೆರಿ ಆಫನ್ ನಾ ಮಾಡೋ ಕೆಲ್ಸದಲ್ಲಿ. ಹುಡುಗರು ಆನ್ ದಿ ಅದರ್ ಹ್ಯಾಂಡ್ ಮುಂಚೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಈಗ್ಲೂ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಲೈಕ್ ನೋಡಕ್ ಚೆನ್ನಾಗಿರ್ಬೇಕು, ಸ್ವಲ್ಪ ಶಿ ಶುಡ್ ಬಿ ಅ ನೈಸ್ ಪರ್ಸನ್ ಅನ್ನೋ ತರ. ಸೊ ದಟ್ ಮಿಸ್ ಮ್ಯಾಚ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇಸ್ ವಾಟ್ ಐ ಡೀಲ್ ವಿತ್ ಆನ್ ಅ ಡೈಲಿ ಬೇಸಿಸ್. So help me explain this one. I think I saw a little bit of ಅಂದ್ರೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಅಂತ ನನ್ಗೆ ಅನ್ನಿಸ್ತು. ಅಂದ್ರೆ ಇವಾಗ ಹೆಣ್ಮಕ್ಳು ಸುಮಾರು ಪ್ರೋಗ್ರೆಸ್ ಮಾಡಿದ್ರು. ಜನರಲಿ ವಿ ಡೋಂಟ್ ಡಿಸ್ಅಗ್ರಿ ವಿತ್ ಅವರ್ ಗೆಸ್ಟ್, ಸೊ ವಿ ವಿಲ್ ಅಗ್ರಿ, and in this case really agree that women have progressed more than men. There is no doubt about it. ಮನೆ ಕೆಲಸ ಶೇರ್ ಮಾಡ್ಬೇಕು, ಫೆಮಿನಿಸ್ಟ್ ಆಗಿರ್ಬೇಕು, ಪ್ಲಸ್ ಅವ್ರಕ್ಕಿಂತ ಜಾಸ್ತಿ ಓದಿರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ದಂಗೆ ಇತ್ತು. ಫಾರ್ ಎಕ್ಸಾಂಪಲ್, if they are from IIM, they would want somebody from INSEAD or something like that. Is that what you are trying to say? Is that what their expectation is? ಇಲ್ಲ ಓದೋದ್ರ ಬಗ್ಗೆ ನಾ ಹೇಳಿಲ್ಲ. ನಾ ಹೇಳೋದು ಇವಾಗ ಇವ್ರೇನ್ ವಿಮೆನ್ ಏನು ಪ್ರೊಫೆಷನ್ಸ್ ಅಲ್ಲಿ ಪ್ರೋಗ್ರೆಷನ್ ಮಾಡಿದಾರೋ ದೇ ಎಕ್ಸ್ಪೆಕ್ಟ್ ಹುಡುಗರು ಅದೇ ತರ ಮನೆ ಸೈಡ್ ಅಲ್ಲಿ ದೇ ಆರ್ ಏಬಲ್ ಟು ಬ್ರಿಂಗ್ ಎನ್ ಈಕ್ವಲ್ ಪಾರ್ಟ್ನರ್ಶಿಪ್ ಅನ್ನೋ ತರ. ಬೆಟರ್ ಗಂಡಂದ್ರು ಅಂದ್ರೆ ಅವಾಗಿನ ಕಾಲದಲ್ಲಿ ಕೆಲ್ಸ ಎಲ್ಲ ಸರಿಗಿರ್ತಿತ್ತು, ಫೈನಾನ್ಷಿಯಲಿ ದೇ ಯೂಸ್ ಟು ಬಿ ಲೈಕ್ ದ ಪ್ರೈಮರಿ ಬ್ರೆಡ್ ವಿನ್ನರ್, ಬಟ್ ಮನೆ ಕೆಲಸ ಎಲ್ಲ ಹುಡುಗಿ ಮಾಡೋರು. ಇವಾಗ ರೋಲ್ಸ್ ಕ್ಯಾನ್ ವಿ ಮೀಟ್ ಮಿಡ್ ವೇ ಅನ್ನೋ ಎಕ್ಸ್ಪೆಕ್ಟೇಷನ್ ಸುಮಾರು ಹೆಂಗಸರದು ಸುಮಾರು ಎಕ್ಸ್ಪೆಕ್ಟೇಷನ್ ಅದು. ಸೊ ದಟ್ ಈಸ್ ಸಮಥಿಂಗ್ ದಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸ್ಯಾಟಿಸ್ಫೈ ಆಸ್ ಸ್ಯಾಡ್ ಆಸ್ ಇಟ್ ಇಸ್. ಯಾಕೆಂದ್ರೆ ನಾವು ಒಂಥರ ಹುಡುಗರ್ಗ ಎಕ್ಸ್ಪೋಜರ್ ಇಲ್ಲ, ಇಂಟೆನ್ಷನ್ ಇಲ್ಲ ಅಂತಲ್ಲ, ಎಕ್ಸ್ಪೋಜರ್ ಇಲ್ಲ. ನಾವು ಅಷ್ಟೊಂದು ಅವ್ರಿಗೆ ಮಾಡಿಸಿ ಮನೆಯಲ್ಲಿ ಲೈಕ್ ಆ ತರ ತಂದಿಲ್ಲ. ಹುಡುಗಿರ್ನ ಎಷ್ಟು ಆಪರ್ಚುನಿಟೀಸ್ ಕೊಟ್ಟು ಪ್ರೊಫೆಷನಲಿ ತಳ್ಳಿದಾರೋ ಮನೆಯಲ್ಲಿ, ಹುಡುಗರಿಗೆ ಮನೆ ಕೆಲ್ಸದಲ್ಲಿ ಅಷ್ಟು ತಳ್ಳಿಲ್ಲ. ಅಂಡ್ ಪ್ರಾಬಬ್ಲಿ ಸಣ್ಣ ಚೇಂಜ್ ಅನ್ನೇ ತರ ತುಂಬಾ ಗ್ಲೋರಿಫೈ ಮಾಡ್ತಾರೆ. ಆಲ್ಮೋಸ್ಟ್ ಲೈಕ್ ಮನೆಯೆಲ್ಲ ಹೆಲ್ಪ್ ಮಾಡ್ತಿದ್ಯಾ ಆ ತರ. ಅಂದ್ರೆ ಇಟ್ ಶುಡ್ ನಾಟ್ ಇವನ್ ಬಿ ಅ ಬಿಗ್ ಥಿಂಗ್, ಬಟ್ ಅದನ್ನ ಗ್ಲೋರಿಫೈ ಮಾಡ್ತಾರೆ. ನೀ ಇಷ್ಟು ಮಾಡಿದ್ರೆ ಸಾಕಪ್ಪ, ನೀನ್ ಯಾಕೆ ಇಷ್ಟೊಂದು ಮಾಡ್ತಾ ಇದ್ದೀಯ. ಐ ಮೀನ್ ಜನರಲಿ ಸ್ಪೀಕಿಂಗ್ ಆ ತರ, ಬಟ್ ಐ ವಿಲ್ ಆಲ್ಸೋ ಟೆಲ್ ಯು ದೇರ್ ಇಸ್ ಅನದರ್ ಸೈಡ್ ಟು ದಿಸ್. ಸುಮಾರು ಜನ ಹುಡುಗರಿದ್ದಾರೆ, ದೇ ಆರ್ ವೆರಿ ಫೆಮಿನಿಸ್ಟ್ ಅಂಡ್ ದೇ ವಾಂಟ್ ಅನ್ ಈಕ್ವಲ್ ಪಾರ್ಟ್ನರ್ಶಿಪ್. ಅಂಡ್ ಅವ್ರು ಬಂದ್ ಹೇಳ್ತಾರೆ, ನೋಡು ನೀನ್ ಕರಿಯರ್ ಅಲ್ಲಿ ಮುಂದೆ ಬರ್ತೀಯ ಅಂದ್ರೆ ತೊಂದ್ರೆನೇ ಇಲ್ಲ, ನಾವ್ ಮನೆಯಲ್ಲಿ ಇದ್ದು ಎಲ್ಲಾ ಸಪೋರ್ಟ್ ಮಾಡ್ತೀನಿ ನಿಂಗೆ ಅಂದ್ರೆ. ಹುಡುಗಿರ್ಗ ಅದ್ ಆಗದೇ ಇಲ್ಲ. ಲೈಕ್ ಬಿಕಾಸ್ ಯು ಡೋಂಟ್ ಎಕ್ಸ್ಪೆಕ್ಟ್ ದಟ್, ಬಿಕಾಸ್ ಅವರು ಅಷ್ಟೇ ಸೋಷಿಯಲ್ ಕಂಡೀಷನಿಂಗ್ ಹೆಂಗೆ ಹುಡುಗರ್ಗಿದ್ಯೋ ಹುಡುಗಿರ್ಗೂ ಅಷ್ಟೇ ಸೋಷಿಯಲ್ ಕಂಡೀಷನಿಂಗ್ ಇದೆ. ಅವ್ನ್ ಮನೆ ಕೆಲಸ ಮಾಡ್ಲಿ, ಅರ್ಧ ಮನೆ ಕೆಲಸ ಮಾಡ್ಲಿ, ಮಿಕ್ಕಿದ ಅರ್ಧ ಟೈಮ್ ಆಫೀಸ್ ಅಲ್ಲಿ ಇರ್ಲಿ, ನನ್ನಷ್ಟೇ ದುಡಿಲಿ ಅನ್ನೋ ತರ ಇರುತ್ತೆ ಅವ್ರಿಗೆ. ಸೊ ದಟ್ ಹೋಲ್ ಇಬ್ರು ಒಂಥರ ಪ್ರೋಗ್ರೆಸ್ ಆಗದೆ ಇರೋದು ಇಸ್ ಅ ಬಿಟ್ ಆಫ್ ಅನ್ ಇಶ್ಯೂ, ಇಫ್ ಯು ನೋ ವಾಟ್ ಐ ಮೀನ್. So what age group people are your customers typically? Usually between 27 to 34-35. Andre average age of marriage according to your experience and observation? ಈ ವೆಬ್ಸೈಟ್ಸ್ ಅಲ್ಲೆಲ್ಲ ನೋಡಿದ್ರೆ, ಬಿಕಾಸ್ ದಟ್ಸ್ ವೇರ್ ಐ ಸಿ ಅ ಲಾಟ್ ಮೋರ್ ಪೀಪಲ್, ಹುಡುಗಿರ್ ಯೂಶಲಿ ಆವರೇಜ್ ಏಜ್ 29 ಇರುತ್ತೆ. ಆವರೇಜ್ ಗಿಂತ ಐ ವುಡ್ ಸೇ ಮೋಸ್ಟ್ ಕಾಮನ್ಲಿ ಸೀನ್ ಏಜ್. ಹುಡುಗರದು 31 ಇರುತ್ತೆ. The average age of marriage, that's what you're saying? The most commonly seen age, the mode age of marriage or the mode age of profiles on these websites is 29. Okay.
ಅಂಡ್ ಯು ಥಿಂಕ್ ಇದಕ್ಕೆ ಕಾರಣ ಏನು ಅಂದ್ರೆ ಕಮ್ಯುನಿಟಿ ಅಥವಾ ಕಾಸ್ಟ್ ಬೇಸ್ಡ್ ಮದುವೆಗಳು ಪಾಸಿಬಿಲಿಟಿ ಕಮ್ಮಿ ಆದಾಗ ಅವರು ಮ್ಯಾಟ್ರಿಮೋನಿ ಪ್ರೊಫೈಲ್ ಹೋಗ್ತಾರೆ, ಅದಕ್ಕೋಸ್ಕರ ಏಜ್ ಅಷ್ಟೊಂದು ಹೈ ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಬಿಕಾಸ್ ನಮ್ ಜನರಲ್ ಅಬ್ಸರ್ವೇಶನ್ ಅಲ್ಲಿ ಲೇಡೀಸ್ ಅರೌಂಡ್ 25 to 24, 26, ಆಮೇಲೆ ಗೈಸ್ ಅರೌಂಡ್ 27, ಆ ತರ that's been my observation. So yeah, I think probably difference andre what you're saying is people who already found someone and got married. I think whoever comes to her ಅವರು ಇನ್ನು ಸಿಕ್ಕಿಲ್ಲ ಸಿನಾರಿಯೋ ಅವರು, ಸೊ obviously on the higher side. ನೀವ್ ಹೇಳ್ದಂಗ್ ಕರೆಕ್ಟ್. ಸೊ ಅದೇನಾಗುತ್ತೆ, ನಾವು ಚಿಕ್ಕ ವಯಸ್ಸಿಂದ ಒಂಥರ ಸಿನಿಮಾ ನೋಡ್ಕೊಂಡ್ ಬಂದಾಗ ಓಕೆ ನಾರ್ಮಲಿ ಲವ್ ಮಾಡಿ ಕಾಲೇಜ್ ಅಷ್ಟೊತ್ತಿಗೆ ಯಾರೋ ಸಿಗ್ತಾರೆ, ಆಮೇಲೆ ಮದ್ವೆ ಆಗ್ತೀವಿ ಅನ್ನೋ ಇದ್ರಲ್ಲಿ ಇರ್ತಾರೆ, ಇಂಪ್ರೆಷನ್ ಅಲ್ಲಿ ಇರ್ತಾರೆ. ಅದೇನಾಗುತ್ತೆ, ಅವರು ಆ ಇಂಪ್ರೆಷನ್ ಅಲ್ಲಿ ಇಟ್ಕೊಂಡ್ ಯಾರು ಸಿಗದೆ ಇರೋವಾಗ ಅಥವಾ ರಿಲೇಶನ್ಶಿಪ್ಸ್ ಅಲ್ಲಿ ಇರ್ತಾರೆ ಬಟ್ ನಥಿಂಗ್ ಸೀರಿಯಸ್ ವುಡ್ ಹ್ಯಾವ್ ಹ್ಯಾಪೆಂಡ್. ಸಡನ್ ಆಗಿ ಒಂಥರ 30 ಹತ್ರ ಬರೋ ಅಷ್ಟೊತ್ತಿಗೆ ಪ್ಯಾನಿಕ್ ಆಗ್ತಾರೆ. ಮನೆಯಲ್ಲೂ ಒಪ್ಕೋತಾರೆ, ಲೈಕ್ ಓಕೆ ಸರಿ ನೋಡಿ ಅಂತ ಹೇಳ್ತಾರೆ. ಈ ವೆಬ್ಸೈಟ್ಸ್ ಅಲ್ಲೂ ಅವಾಗ ಸೈನ್ ಅಪ್ ಆಗ್ತಾರೆ. ಅದಕ್ಕೆ ಯು ಸಿ ಅ ಲಾಟ್ ಆಫ್ ಪೀಪಲ್ ಅರೌಂಡ್ ದಟ್ ಏಜ್, ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಲಾಸ್ಟ್ ರಿಸಾರ್ಟ್ ತರ. ಅಯ್ಯೋ ಶಿಟ್, ಯಾರು ಸಿಕ್ಲಿಲ್ವಲ್ಲ ಅನ್ನೋ. ಅಂಡ್ ನನ್ನ ಹತ್ರ ಅಂತೂ ಇದೆಲ್ಲ ಆದ್ಮೇಲೆ ಬರೋದು, ಎಂಡ್ ಅಲ್ಲಿ ಬರೋದು, ಏನೂ ವರ್ಕೌಟ್ ಆಗ್ತಾ ಇಲ್ಲ ಅನ್ನೋ ಟೈಮ್ಗೆ ಎಲ್ರು ಬರೋದು. ಮತ್ತೆ they're all professionals, is it? Because obviously ಬರೋರೆಲ್ಲ they're all very well educated, ಒಂಥರ well read, like mostly very well educated people doing well in their careers. So other interesting anecdotes, incidents ಏನಾದ್ರು? ಸೊ ಅದೇ ಯೋಚನೆ ಮಾಡ್ತಿದ್ದೆ, ಲೈಕ್ ನಂಗೆ ಏನಾಗುತ್ತೆ, ಫಸ್ಟ್ ಟೈಮ್ ಏನಾದ್ರು ಕೇಳಿದಾಗ ವಿಚಿತ್ರ ಅನ್ಸ್ಬೋದು ಅಥವಾ ತಮಾಷೆ ಅನ್ಸ್ಬೋದು ಅಥವಾ ಏನೋ ಅನ್ಸುತ್ತೆ. ಬಟ್ ಒಂಥರ ದಿನ ಅದೇ ತರ ನೋಡ್ತಾ ಇದ್ದಾಗ ಅದೇನು ಅನ್ಸಲ್ಲ. ಲೈಕ್ ಸೊ ಅದಕ್ಕೆ ನಾನು ಇದಕ್ ಮುಂಚೆ ಯೋಚನೆ ಮಾಡ್ತಾ ಇದ್ದೆ, ಏನ್ ಆತರ ವಿಚಿತ್ರವಾಗಿ ಆಗಿದೆ ರೀಸೆಂಟ್ಲಿ ಅಂತ ಅನ್ಕೊಳ್ತಿದ್ದೆ. ಆತರ ಏನು ರೀಸೆಂಟ್ ಆಗಿ ಆಗಿಲ್ಲ, ತುಂಬಾ ನೋಡ್ಬಿಟ್ಟಿದೀನಿ, ಅದ್ರಿಂದ ನಂಗೆ ಸಡನ್ ಆಗಿ ಆತರ ಏನು ಹೇಳಕ್ ಗೊತ್ತಾಗ್ತಾ ಇಲ್ಲ. ದಿನ ಒಂದೊಂದ್ ತರ ಹೊಸದಾಗಿ ವಿಷಯಗಳು ಸಿಗುತ್ತೆ. ಪ್ರಿಯಾಂಕಾ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್, ನೀವು ಯಾವ್ದು ಚೇಂಜ್ ಆಗಿದೆ ಮ್ಯಾರೇಜ್ ಸಿಚುವೇಶನ್ ಅಲ್ಲಿ? ನೀವು ಸಣ್ಣವರಿದ್ದಾಗ, ಐ ಮೀನ್ ಯು ವುಡ್ ಹ್ಯಾವ್ ಅಬ್ಸರ್ವ್ಡ್ ಇಟ್ ಫ್ರಮ್ ಟೀನೇಜ್ ಅಲ್ವಾ? ಟೀನೇಜ್ ಇಂದ ಇದುವರೆಗೂ ಯಾವ ವಿಷಯಗಳು ಕಪಲ್ಸ್ ಅಲ್ಲಿ ಅಥವಾ ಈ ಬ್ರೈಡ್ ಅಥವಾ ವಧುವರ ಏನ್ ಚೇಂಜ್ ಆಗಿದೆ ಅಂತ? ಓಕೆ, ಏನ್ ಚೇಂಜ್ ಆಗಿದೆ? ಯಾ, ಸೊ ಐ ಥಿಂಕ್ ನಂಗ್ ಅನ್ಸುತ್ತೆ ಅಥವಾ ಇದು ನನಗ್ ಬರೋ ಅಂತ ಜನರ ಬೇಸಿಸ್ ಮೇಲೆ ನಾ ಹೇಳ್ತಿರ್ಬೋದು, ಬಟ್ ನಂಗ್ ಅನ್ಸುತ್ತೆ ಕಾಸ್ಟ್ ಬಗ್ಗೆ ಅಷ್ಟೊಂದು ಜನ ಆರ್ ನಾಟ್ ಸೋ ಒಬ್ಸೆಸ್ ನೋಡಿ. ಅದ್ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ನನ್ಗ ಅನ್ಸುತ್ತೆ. ಡೆಫಿನೆಟ್ಲಿ ಇದಾರೆ, ಕಾಸ್ಟ್ ಬಗ್ಗೆ ತುಂಬಾ ಒಬ್ಸೆಸ್ಡ್ ಆಗಿರೋರು ಸುಮಾರು ಜನ ಇದ್ದಾರೆ. ಬಟ್ ಜನರಲಿ ನೀವು ನೋಡಿದ್ರೆ ಇದೇ ಕಾಸ್ಟ್ ಆಗ್ಬೇಕು, ಅದೇ ಸಬ್ ಕಾಸ್ಟ್ ಆಗ್ಬೇಕು ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ, ಅಷ್ಟೊಂದು ಇಲ್ಲ ಜನಕ್ಕೆ. ಸೊ ಇವಾಗ ಕಾಸ್ಟ್ ಅಂದ್ರೆ ಪ್ರಿಯಾಂಕಾ, ಲೆಟ್ ಮಿ ಕ್ಲಾರಿಫೈ. ಅಂದ್ರೆ ಇವಾಗ ನಾನು ಲೆಟ್ ಅಸ್ ಸೇ ಸ್ಮಾರ್ಥ ಬ್ರಾಹ್ಮಣ, ನಾನು ಮಾಧ್ವ ಬ್ರಾಹ್ಮಣನ ಹುಡುಗಿನ ಮದುವೆ ಆಗ್ತೀನಿ, ಅದು ದಟ್ ಈಸ್ ಅ ವೆರಿ ಸ್ಮಾಲ್ ಚೇಂಜ್ ಓವರ್ ಅಕಾರ್ಡಿಂಗ್ ಟು ಮೀ, right? It is not a big radical change. A radical change would be, ನಾನು ಗೌಡ ಬಟ್ ನಾನು ಬ್ರಾಹ್ಮಣ ಹುಡುಗಿ ಮದ್ವೆ ಆಗ್ತೀನಿ, ಆ ತರದ್ ಏನಾದ್ರು ಚೇಂಜ್ ಆಗಿದೆಯಾ ಸೊಸೈಟಿ? ಅದನ್ನೇ ನಾ ಹೇಳ್ತಾ ಇರೋದು. ನಾನು ಸಬ್ ಕಾಸ್ಟ್ ಲೆವೆಲ್ ಅಲ್ಲಿ ಹೇಳಿಲ್ಲ, ಅಂದ್ರೆ ಲೈಕ್ ವರ್ಣ ಲೆವೆಲ್ ಅಲ್ಲಿ ಹೇಳ್ತಾ ಇರೋದು. ಪೀಪಲ್ ಆರ್ ಪ್ರಿಟಿ ಅಗ್ನಾಸ್ಟಿಕ್ ಇವಾಗ, ಆಸ್ ಲಾಂಗ್ ಆಸ್ ಫುಡ್ ಪ್ರೆಫರೆನ್ಸಸ್ ಮ್ಯಾಚ್. ಇವಾಗ ಇಬ್ರು ನಾನ್ ವೆಜಿಟೇರಿಯನ್ಸ್ ಅಂದ್ರೆ ಅವ್ರು ಯಾವ ಕಾಸ್ಟ್ ಅನ್ನೋದು ಅಷ್ಟೊಂದು ಮ್ಯಾಟರ್ ಆಗಲ್ಲ, ಅಥವಾ ಇಬ್ರು ವೆಜಿಟೇರಿಯನ್ಸ್, ಇವಾಗ ಬ್ರಾಹ್ಮಣರು ಲಿಂಗಾಯತ್ರು, ಪೀಪಲ್ ಆರ್ ಓಪನ್, ಮೋರ್ ಓಪನ್ ದೆನ್ ಮುಂಚೆ ಇರ್ತಿತ್ತ ತರ. ಅಂದ್ರೆ ಅಫ್ಕೋರ್ಸ್ ಐ ಫೈಂಡ್ ದ ಹೋಲ್ ನ್ಯೂ ಲಿಬರಲ್ಸ್ ವಿಲ್ ಸೇ ಥಿಂಗ್ಸ್ ಲೈಕ್ ನಾವು somebody said ನಾನ್ ಮುಲ್ಕ್ನಾಡು, ನಾವು ಸ್ಮಾರ್ತರು ಬಬ್ಬುರ್ ಕಮ್ಮೆ, ನಮ್ ಹೆಂಡತಿ ಮುಲ್ಕ್ನಾಡು,
ಬಟ್ ಇಟ್ಸ್ ಓಕೆ, ವಿ ಆರ್ ಕ್ವೈಟ್ ಲಿಬ್ರಲ್, ನಮ್ಗೆ ಮುಲ್ಕ್ನಾಡಾದ್ರೂ ನಡೆಯುತ್ತೆ ಅಂದ್ರು. ಸೊ ಆ ತರಾನು ಇದಾರೆ. ಬಟ್ ಜನರಲಿ ಓವರ್ ಆಲ್ ನೀವು ನೋಡಿದ್ರೆ ಕಡಿಮೆ ಆಗಿದೆ ಅದು ಸ್ವಲ್ಪ ಈ ನಡುವೆ. ಅಟ್ಲೀಸ್ಟ್ ನಮ್ ಜನರೇಷನ್ ಅವರಲ್ಲಿ ಡೆಫಿನೆಟ್ಲಿ ಅದಿಲ್ಲ ಅಷ್ಟೊಂದು. ಐ ಥಿಂಕ್ ಪ್ರಾಬಬ್ಲಿ ಇದು ಅಂದ್ರೆ ಏನೋ ನಮ್ ಜಾತಿನೇ ಗ್ರೇಟ್ ಅನ್ನೋದಕ್ಕಿಂತ ಜಾಸ್ತಿ, ಇವನಿಗೆ ಇಷ್ಟು ವರ್ಷ ಆದ್ರೂ ಮದುವೆ ಆಗಿಲ್ಲ, ಆ ಪ್ಯೂರ್ ಪ್ರೆಷರ್ ಅಂಡ್ ದಟ್ ಹೋಲ್, ಅದು ಮೋಸ್ಟ್ಲಿ ಇಟ್ ಈಸ್ ಅ ಬಿಗರ್ ಫೋರ್ಸ್ ದ್ಯಾನ್ ದ ಹೋಲ್ ಕ್ಯಾಸ್ಟ್ ಅಂತ ಅನ್ಸುತ್ತೆ. ಒನ್ ಮೋರ್ ಥಿಂಗ್ ಏನಾಗುತ್ತೆ, ಇವರೆಲ್ಲ ಸುಮಾರು ಜನ ಇಲ್ಲಿ ಇಂಡಿಯಾನಲ್ಲಿ ಇಲ್ಲ, ಎಲ್ಲೆಲ್ಲೋ ಇದಾರೆ. ಸೊ ಅವ್ರಿಗೆ ಅವ್ರ ಜಾತಿ ಆಗ್ಲಿ, ಹಬ್ಬ ಆಗ್ಲಿ, ಪೂಜೆ ಆಗ್ಲಿ, ಅದೇನೋ ಒಂಥರ ಡೈಲಿ ಎಕ್ಸ್ಪೋಜರ್ ಇರಲ್ಲ. ಲೈಕ್ ರುಟೀನ್ ಅಲ್ಲಿ ಇಟ್ ಡಸನ್ ಅಫೆಕ್ಟ್ ದೆಮ್, ಅವ್ರು ಯಾವ ಕಾಸ್ಟ್ ಆಗಿದ್ದಾರೆ ಏನನ್ನೋದು. ಸೊ ಅಂತವ್ರು ದೇರ್ ಬಿಟ್ ಮೋರ್ ಅಗ್ನಾಸ್ಟಿಕ್, ಯಾವ ಕಾಸ್ಟ್ ಆದ್ರೂ ನಡೆಯುತ್ತೆ. ಫುಡ್ ಪ್ರೆಫರೆನ್ಸ್, ಇವಾಗ ನಾ ವೆಜಿಟೇರಿಯನ್, ನಂಗೆ ವೆಜಿಟೇರಿಯನ್ನೇ ಬೇಕು, ಅದು ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಷ್ಟೇ. ಆ ಲೆವೆಲ್ಗೆ ಓಕೆ. ಇವಾಗ ಇನ್ಫ್ಯಾಕ್ಟ್ ಬ್ರಾಹ್ಮಣರಲ್ಲೂ ಇನ್ನೊಂದು ಬ್ರಾಹ್ಮಣರನ್ನ ಮದ್ವೆ ಆಗಲ್ಲ ಇನ್ ಕೇಸ್ ಅವ್ರು ಕಳ್ ಬ್ರಾಹ್ಮಣರು, ಲೈಕ್ ಸೊ ಆ ತರನು ಇದೆ. ಸೊ ಇಟ್ಸ್ ನಾಟ್ ಸೊ ಮಚ್ ಕಾಸ್ಟ್, ಇಟ್ಸ್ ಮೋರ್ ಡೇ ಟು ಡೇ ನಲ್ಲಿ ಕೆನ್ ವಿ ಗೆಟ್ ಅಲಾಂಗ್ ಅನ್ನೋದು. Yeah, so this is something that we've always been saying, right? That ಅಂದ್ರೆ ನಾವು ಸಾಮಾನ್ಯವಾಗಿ we are ideological on paper and Facebook, but practical in real life. ಸೊ ಹಂಗ್ ನೋಡಕ್ ಹೋಯ್ತು ಅಂದ್ರೆ ಜಾತಿ ಮುಖ್ಯ ಅಲ್ಲ, ಬಟ್ ಊಟದ ಹ್ಯಾಬಿಟ್ ಸೇಮ್ ಇರ್ಬೇಕು ಅನ್ನೋದು ಇಟ್ಸ್ ನಾಟ್ ಅ ವೆರಿ ಡಿಫಿಕಲ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಎಕ್ಸೆಪ್ಷನ್ ದಟ್ ಒನ್ ಕ್ಯಾನ್ ಮೇಕ್. ಐ ಗೆಟ್ ಇಟ್. ಪ್ರಿಯಾಂಕಾ, ಇವಾಗ ಟು ಮೈ ಮೈಂಡ್ you plan to scale your business, andre do you have any plans to scale your business? ಇಲ್ಲ, ಸದ್ಯಕ್ಕೇನಿಲ್ಲ. ಇವಾಗ ಬರೋಷ್ಟು ಜನ, ಒಂದು ಸಮಯ ಬಿಟ್ವೀನ್ 10 to 20 people a month is something that I can do on my own without like getting a lot of external help. So ಈ ಲೆವೆಲ್ ಅಲ್ಲಿ ಇದ್ರೂ ಸದ್ಯಕ್ಕೆ ಸಾಕು ಅನ್ಸುತ್ತೆ ನಂಗೇನು. I don't have any plans to scale or anything. I feel even if I can make a difference to one person's life, that is enough. So you're telling no to all venture capitalists right away, eh? So nimmali there is something in you that said, nanu itara marriage broker aunty ಆಗ್ತೀನಿ ಅಂತ ಒಂದು ಇನ್ಸಿಡೆಂಟ್ ಹೇಳಿದ್ರಿ where you paired up two people. ಬಟ್ ಇದಕ್ಕೆ ಏನಾದ್ರು ಸ್ಪೆಷಲ್ ಟ್ರೈನಿಂಗ್ ಅಥವಾ ನಿಮ್ಗೆ ಯಾವಾಗ ಅನ್ನಿಸ್ತು that I'm good in this kind of advisory or ಬುದ್ಧಿವಾದ etc? ಬುದ್ಧಿವಾದ ನಾ ಅಷ್ಟ್ ಹೇಳಲ್ಲ, ಬಟ್ ಅದೇ ಹೇಳ್ದಂಗೆ ಇವಾಗ ಇನ್ನೊಬ್ರು ಯೋಚನೆ ಮಾಡೋ ತರ ಕ್ವೆಶ್ಚನ್ಸ್ ಕೇಳಬಲ್ಲೆ ಅಂತ ಕೆಲವು ಸತಿ ಈ ತರ ಯಾರಾದ್ರೂ ಕ್ಲೈಂಟ್ಸ್ ಬಂದಾಗ ಅವ್ರ ಹತ್ರ ಮಾತಾಡ್ತಾ at the end of the session, sometimes ಸುಮಾರು ಸತಿ ಆಗಿದೆ where the other person ends up breaking down at the end of the session because it was so powerful, like the last 60 minutes you spent has been very meaningful. Anta incidents aadaga kelu sati onchuru it's very humbling because you feel like ayo innobbar life alli ashton effect, can I have such an effect annada ansid incidents alli I felt stronger about doing what I'm doing. And the training part, any special training or psychology crash course? ಇಲ್ಲ, ಏನಾದ್ರೂ ಕೋರ್ಸ್? ಇಲ್ಲ, ಟ್ರೈ ಮಾಡಿದೀನಿ. ಕೋರ್ಸೆರಾನಲ್ಲಿ ಒಂದಷ್ಟು ಕೋರ್ಸಸ್ ಎಲ್ಲ ಸೈನ್ ಅಪ್ ಮಾಡಿ 1-2 ಕ್ಲಾಸ್ ಆದ್ಮೇಲೆ ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಕೀಪ್ ಅಪ್, ಬಟ್ ಐ ವಾಂಟ್ ಟು, ಬಿಕಾಸ್ ಐ ಡೂ ರಿಯಲೈಸ್ ಕೆಲವು ಸತಿ ಏನಾಗುತ್ತೆ, ನಾ ಎಷ್ಟೇ ಒಂಥರ ಪ್ರಯತ್ನ ಮಾಡಿದ್ರು ನನ್ನ ಅಡ್ವೈಸ್ ಕೊಡಬಾರ್ದು ಅಥವಾ ನಾನ್ ಜಾಸ್ತಿ ಮಾತಾಡ್ಬಾರ್ದು, ನಾ ಕೇಳಿಸ್ಕೋಬೇಕು, ಕ್ವೆಶನ್ಸ್ ಕೇಳ್ಬೇಕು ಅಂತ ಟ್ರೈ ಮಾಡಿದ್ರು ಕೆಲವು ಸತಿ ದೆಲ್ ಬಿ ಮಿಕ್ಸಪ್ ಆಗುತ್ತೆ. ಈ ಅಸಿಸ್ಟೆನ್ಸ್ ಅಲ್ಲಿ ಏನ್ ಕಲ್ತಿರ್ತೀನೋ ಅದನ್ನ ಬಂದು ಇಲ್ಲಿ ಶೇರ್ ಮಾಡೋಣ ಅನ್ನೋ ಅರ್ಜಸ್ ಇರುತ್ತೆ ಕೆಲವು ಸತಿ. ಅದು ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತೀನಿ, ಬಟ್ ಐ ಫೀಲ್ ಇಫ್ ಐ ಹ್ಯಾವ್ ಪ್ರಾಪರ್ ಟ್ರೈನಿಂಗ್ ಐ ಮೈಟ್ ಬಿ ಏಬಲ್ ಟು ಡೂ ಬೆಟರ್ ಅನ್ಸುತ್ತೆ. ಸೊ ಐ ವಾಂಟ್ ಟು ಡೂ ಅ ಕೋರ್ಸ್ ಸಮ್ ಟೈಮ್, ಐ ಡೋಂಟ್ ನೋ, ನೋಡೋಣ. ಸೊ ನಿಮ್ಮ ವೆಬ್ಸೈಟ್ ಹಾಕಿರೋ ಪ್ರಕಾರ ನೀವು ಮಿಲೆನಿಯಲ್ಸ್ ಮತ್ತೆ ಜೆನ್ ಝೆಡ್ ಇದಕ್ಕೆ ಹೆಟ್ರೋಸೆಕ್ಷುವಲ್ಸ್ ಮಾತ್ರ ಕೇಟರ್ ಮಾಡ್ತೀರಿ ತರ ಹೇಳ್ತೀರಲ್ವಾ? ಸೊ ಐ ಮೀನ್ why have you narrowed down your ಇದು? Is it because you identify more with the milieu which they come with ಅಥವಾ ಹೇಗೆ? ಸೊ ಮುಂಚೆ ನಾ ಸ್ಟಾರ್ಟ್ ಮಾಡಿದಾಗ ಆತರ ಏನಿಲ್ಲ. ಇನ್ಫ್ಯಾಕ್ಟ್ ಐ ಜಸ್ಟ್ ಆಡೆಡ್ ವಾಟ್ ಎವರ್ ಯು ಆರ್ ಸೇಯಿಂಗ್ ಈಗ ಲಾಸ್ಟ್ 1 month ಅಲ್ಲಿ. ಅದಕ್ಕೆ ಮುಂಚೆ ಏನ್ ಇರ್ಲಿಲ್ಲ.
But I felt this is the group that I can add most value to because I have some experience. Because I'm, millennial, I'm heterosexual, and so and I've been married only once, so I can identify with that the most. Because ಕೆಲವು ಸತಿ ಏನಾಗ್ತಿತ್ತು ಅಂದ್ರೆ like if someone's, I mean of course I do have clients who are not marrying for the first time, they're marrying for the second or third time ಆ ತರ. ಬಟ್ ನಂಗೆ ಏನ್ ಅನ್ಸುತ್ತೆ, ಕೆಲವು ಸತಿ ಅವ್ರು ಹೇಳದ್ ನಂಗೆ ಅಷ್ಟೊಂದು ಅರ್ಥ ಆಗಲ್ಲ. ಅಂದ್ರೆ I try my very best to empathize, but then it's very hard. ನಿಮ್ಮ own experience or you know what I mean, like I don't feel very comfortable. ಇವಾಗ ನನ್ಗೆ ನನ್ನ ನಂಬಿ ಬರ್ತಿದಾರಲ್ಲ, so I don't want to sort of, let's say, sell something that I can't actually provide value for. ಅಷ್ಟೇ. It's nothing like, oh, ಎರಡನೇ ಸತಿ ಮದ್ವೆ ಆಗ್ತಿದ್ದೀರಾ, oh my god, like don't come to me ಅನ್ನೋ ತರ ಅಲ್ಲ. But it's just I don't feel qualified to support them. Priyanka, let me just ask one more question. It might be a little, you seem pretty young. ಸೊ ಯಾರಾದ್ರೂ ನೀವೇ ಆಂಟಿ, ನಿಮ್ ಆಂಟಿ ಮೇಲ್ಗಿಂತ ಜಾಸ್ತಿ ದೊಡ್ಡ ಆಂಟಿ ಯಾರಾದ್ರೂ ಬಂದ್ಬಿಟ್ಟು ನಿಮ್ಗೆಲ್ಲ ಇದೆಲ್ಲ ಏನಮ್ಮ ಗೊತ್ತಾಗತ್ತೆ, ಚಿಕ್ಕವಳು ಅಂತ ಯಾರಾದ್ರೂ ಬೈದಿದ್ಯಾ? ಹಂಗ್ ಬೈದವ್ರಿಗೆ ನೀವು ಹೆಂಗ್ ರೆಸ್ಪಾಂಡ್ ಮಾಡ್ತೀರಾ? ಇಲ್ಲ, ಯಾರು ಬೈದಿಲ್ಲ ಇಲ್ಲಿವರೆಗೂ. ಐ ಥಿಂಕ್ ದ ಓಲ್ಡೆಸ್ಟ್ ಪರ್ಸನ್ ದಟ್ ಐವ್ ಹ್ಯಾಡ್ was 56 years old. ಇಲ್ಲ, ಯಾರು ಆತರ ಏನ್ ಹೇಳಿಲ್ಲ ಇಲ್ಲಿವರೆಗೂ. Nice, you met a lot of nice people in your career. ಇಲ್ಲ, ಆತರ ಏನಿಲ್ಲ. ಕೇಳ್ದೇ ಇರೋರು ಜನ ಇರ್ತಾರೆ, but that's just part of the game, right? You have good users, you have bad users. You can't really do anything. ಅಂದ್ರೆ ನೀವು ಕೇಳಿದ್ದು ಕ್ಲೈಂಟ್ಸ್ ಬಗ್ಗೆ ನಮ್ಗೆ ಅಥವಾ ಮೋರ್ ಲೈಕ್ somebody the relative circle ಆತರ ಏನಮ್ಮ ನೀವು ಚಿಕ್ಕ ವಯಸ್ಸಿಗೆ? ಇಲ್ಲ, I was more just checking from the client side of you, because ಯಾಕೆಂದ್ರೆ ಅಂದ್ರೆ ಇವಾಗ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇವಾಗ ಪೇರೆಂಟ್ಸ್ಗೆ ಫಸ್ಟಿಗೆ ಅವ್ರ ಕ್ಲೋಸ್ ಸರ್ಕಲ್ ಇರುತ್ತೆ, ಕಮ್ಯುನಿಟಿ ಪೀಪಲ್. ನೋಡಿ ನಮ್ ಮಗ ಹಿಂಗೆ, ನಮ್ ಮಗಳು ಹಿಂಗೆ ಅಂತ, ಅದು ಒಂದು ಸರ್ಕಲ್, ಇನ್ನರ್ ಸರ್ಕಲ್ ಇರುತ್ತೆ. ಇನ್ನರ್ ಸರ್ಕಲ್ ಸ್ವಲ್ಪ ಫೇಲ್ ಆಗ್ತಿದ್ದಂಗೆ ಅವ್ರ ಕಮ್ಯುನಿಟಿ ಬ್ರೋಕರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಲಾರ್ಜೆಸ್ಟ್ ಸರ್ಕಲ್ ಅಂದ್ರೆ ಮ್ಯಾಟ್ರಿಮೋನಿ ವೆಬ್ಸೈಟ್. ಅದಕ್ಕಿಂತ ದೊಡ್ಡ ಸರ್ಕಲ್ ಅಂದ್ರೆ ಮೇ ಬಿ ಪ್ರಿಯಾಂಕಾ ಅಂತವ್ರು, ದೇ ಮೈಟ್ ಬಿ ಅ ಪಾರ್ಟ್ ಆಫ್ ಇಟ್. ಸೊ ಆವಾಗ ಏನಾಗತ್ತೆ ಅಂದ್ರೆ, ಈ ಪ್ರಿಯಾಂಕಾ ಹೇಳ್ದಂಗೆ ಮೋಸ್ಟ್ಲಿ ದ ಯಂಗ್ಸ್ಟರ್ಸ್ ಆರ್ ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ ಅ ಮ್ಯಾಚ್ ಕಮ್ ಟು ಹರ್. ಅವ್ರೇನ್ ಮಾಡ್ತಾರೆ, ಅವಾಗ ನೋಡಮ್ಮ ನಾನು ಇಂತ ಪ್ರಿಯಾಂಕಾ ಅಂತ ಯಾರೊಬ್ರು ಅಡ್ವೈಸರ್ ಇದಾರೆ, ನಾನು ಅವ್ರನ್ನು ಕಾಂಟ್ಯಾಕ್ಟ್ ಮಾಡಿದೀನಿ ಅಂತ ಹೇಳಿದಾಗ, ಆಗ ಅವ್ರ ಪೇರೆಂಟ್ಸ್ ಏನಾದ್ರು ಹೇಳಿದ್ರ, ಕಾಮೆಂಟ್ಸ್ ಮಾಡಿದಾರ ಅಂತ. ಅಂದ್ರೆ ಪೇರೆಂಟ್ಸ್ ಬರ್ತಾರೆ. ಈಗ ರಿಲೇಟಿವ್ಸ್ ಮೀಟ್ ಮಾಡಿದಾಗ, ಯಾವ್ದಾದ್ರು ಫ್ಯಾಮಿಲಿ ಫಂಕ್ಷನ್ ಆ ತರದ್ರಲ್ಲಿ ನಾ ಏನ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರಿಗೆ ಕೆಲವು ಸತಿ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಕಾರ್ಡ್ ಇಸ್ಕೋತಾರೆ, ಯಾರಿಗೂ ಕೊಡ್ತಾರೆ, ಇನ್ಯಾರೋ ಫೋನ್ ಮಾಡ್ತಾರೆ, ನಾ ಇವ್ರ ವಾಕಿಂಗ್ ಫ್ರೆಂಡ್ಸ್, ಹೋದ್ರ ಮಾವನ್ ಅತ್ತೆ ಮಗ ಅಂತ ಏನೋ ಹೇಳ್ತಾರೆ. ಅಂಡ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ಅವ್ರಿಗೆ ನಾ ಏನ್ ಮಾಡ್ತೀನಿ ಅನ್ನೋದು ಅರ್ಥ ಆಗಲ್ಲ. ನಾನು ಅಡ್ವೈಸರಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನನ್ ಮಗನ್ಗೆಲ್ಲ ಏನ್ ಅಡ್ವೈಸ್ ಬೇಡ, ಅಥವಾ ನನ್ ಮಗಳಿಗೆ ಏನ್ ಅಡ್ವೈಸ್ ಬೇಡ, ಶಿ ಇಸ್ ವೆರಿ ಸ್ಮಾರ್ಟ್, ಅದು ಇದು ಅಂತ ಹೇಳ್ತಾರೆ. ನಾ ಅವಾಗ ಹೇಳ್ತೀನಿ, ಓಕೆ ಈ ತರ ವೆಬ್ಸೈಟ್ ಇದೆ, ನನ್ ವೆಬ್ಸೈಟ್ ಡೀಟೇಲ್ಸ್ ನಿಮ್ ಮಗಂಗೋ ಮಗಳಿಗೆ ಕೊಡಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಕ್ ಹೇಳಿ ಅಂತ ಹೇಳಿ ಅಷ್ಟಕ್ಕೆ ಮುಗಿಸ್ತೀನಿ. ಬಟ್ ಕೆಲವು ಸತಿ ಏನಾಗುತ್ತೆ ಅಂದ್ರೆ, ಆಸ್ ಯು ಸೆಡ್, ಬಿಕಾಸ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. ಕೆಲವ್ರು ಹೇಳ್ತಾರೆ, ಇಲ್ಲಮ್ಮ ನಿನ್ ಹತ್ರ ಎಲ್ಲ ಅವನು ಮಾತಾಡಕ್ ಒಪ್ಪಲ್ಲ, ಅವನು ನನ್ ಬಿಟ್ರೆ ಯಾರು ಬೇರೆ ಹುಡುಗಿರ ಹತ್ರ ಮಾತಾಡಲ್ಲ, ಸೊ ನಾನೇ ಹೇಳ್ತೀನಿ ಬೇಕಿದ್ರೆ ನಿಂಗೆಲ್ಲ ಅವನ್ ಬಗ್ಗೆ ಅಂತ ಹೇಳ್ತಾರೆ. ಸೊ ಈ ತರದ್ದು ಆಗತ್ತೆ. ಬಟ್ a lot of times people don't understand what I do, but I don't blame them because ಈ ತರ ಯಾರು ಅಷ್ಟೊಂದು ಮಾಡಲ್ಲ. ಸೊ it's difficult to understand it. The onus is on me to explain ನಾ ಏನ್ ಮಾಡ್ತೀನಿ ಅನ್ನೋದು. ಆಕ್ಚುಲಿ ಈಗ ಅಡ್ವೈಸರಿ ಅನ್ನೋದ್ರ ಮೇಲೆ ಇಸ್ ದೇರ್ ಸಮ್ ಸ್ಟಿಗ್ಮಾ ಅಟ್ಯಾಚ್ ಟು ಇಟ್? ಅಂದ್ರೆ ನೀವು ಹೇಳ್ದಂಗೆ ಅವನು ಚೆನ್ನಾಗಿ ಓದಿದಾನಮ್ಮ, ಇಂಟೆಲಿಜೆಂಟು, ಚೆನ್ನಾಗಿ ಒಳ್ಳೆ ಕೆಲಸದಲ್ಲಿದ್ದಾನೆ, ಆತರ ಅಂದಾಗ ನೀವು ಯಾವ್ದೋ ಒಂದು ವಿಷಯದಲ್ಲಿ ಮೇ ಬಿ ಯು ಆರ್ ಲ್ಯಾಕಿಂಗ್ ಸಮಥಿಂಗ್ ಅಂಡ್ ಇನ್ನೊಬ್ರ ಹತ್ರ ಹೋಗಿ ಯು ಹ್ಯಾವ್ ಟು ಗೆಟ್ ಹೆಲ್ಪ್ ಅನ್ನೋದಿದೆಯಲ್ಲ, ಅದ್ರ ಬಗ್ಗೆ ಇನ್ನೂ ಸ್ಟಿಗ್ಮಾ ಇದೆ ಅಂತ ಅನ್ಸುತ್ತೆ? ಡೆಫಿನೆಟ್ಲಿ ಇದೆ. ಬಿಕಾಸ್ ನನ್ನ ಹತ್ರ ಬರೋರು ಸುಮಾರು ಜನ ಲೈಕ್ ಫಾರ್ಮ್ ಫಿಲ್ ಮಾಡಿದಾಗ ದ ಲಾಸ್ಟ್ ಕ್ವೆಶ್ಚನ್ ಐ ಆಸ್ಕ್ ಇಸ್, ಓಕೆ ನಿಮ್ಗೆ ಮದ್ವೆ ಆದ್ರೆ ವಿಲ್ ಯು ಬಿ ಹ್ಯಾಪಿ ಟು ಗಿವ್ ಮಿ ಅ ಟೆಸ್ಟಿಮೋನಿಯಲ್ ಆನ್ ದ ವೆಬ್ಸೈಟ್ ಆರ್ ವಿತ್ ಅ ಪಿಕ್ಚರ್, ಕ್ಯಾನ್ ಐ ಗೆಟ್ ಅ ಪಿಕ್ಚರ್ ಟೆಸ್ಟಿಮೋನಿಯಲ್ ಅಂದ್ರೆ ನೋ ಅಂತಾರೆ. ಬಿಕಾಸ್ ದೇ ಡೋಂಟ್ ಫೀಲ್ ಕಂಫರ್ಟಬಲ್ ಸೇಯಿಂಗ್ ದಟ್ ನಾ ಯಾರ್ದೋ ಹೆಲ್ಪ್ ತಗೊಂಡೆ. ಇವಾಗ ಇನ್ಫ್ಯಾಕ್ಟ್ ಕೆಲವ್ರನ್ನೆಲ್ಲ ಕೇಳಿದ್ರೆ ಹೆಂಗ್ ಮೀಟ್ ಮಾಡಿದ್ರಿ ನಿಮ್ ಗಂಡ ಅಥವಾ ಹೆಂಡತಿ ಅಂದ್ರೆ, ಓ
ನಮ್ದು ಲವ್ ಮ್ಯಾರೇಜ್ ಅಂತಾರೆ. ಓ ಹೌದಾ, ಎಲ್ಲಿ ಮೀಟ್ ಮಾಡಿದ್ರಿ ಅಂದ್ರೆ, ಹಾ ಭಾರತ್ ಮ್ಯಾಟ್ರಿಮೋನಿಯಲ್ಲಿ ಮೀಟ್ ಮಾಡಿದ್ವಿ, ಬಟ್ ವಿ ಡೇಟೆಡ್ ಫಾರ್ 6 months ಅದಾದ್ಮೇಲೆ ಅಂತ ಹೇಳ್ತಾರೆ. ಲೈಕ್ ಒಂಥರ ಪೀಪಲ್ ಸ್ಟಿಲ್ ಫೈಂಡ್ ಇಟ್ ವೆರಿ ವಿಯರ್ಡ್ ಟು ಸೇ ಅದೇ ಆಗ್ಲಿಲ್ಲ ಅನ್ನೋದು. ಪ್ರಿಯಾಂಕಾ ಇಸ್ ಅಂದ್ರೆ ಇವಾಗ ಲೆಟ್ ಮಿ ಜಸ್ಟ್ ಪ್ರಿಯಾಂಕಾ, ಇವಾಗ ಪೀಪಲ್ ಯಂಗ್ಸ್ಟರ್ಸ್ ಸ್ಟಿಲ್ ವ್ಯಾಲ್ಯೂ ಮ್ಯಾರೇಜ್ ಅ ಲಾಟ್. ಮತ್ತೆ ಅದಕ್ಕೆ ಏನ್ ಕಾರಣ ಕೊಡ್ತಾರೆ ಮ್ಯಾರೇಜ್ ಆಗ್ಲೇಬೇಕು ಅನ್ನೋದಕ್ಕೆ ಏನ್ ಕಾರಣ ಕೊಡ್ತಾರೆ? ವಾಟ್ ಆರ್ ದ ರೀಸನ್ಸ್? ಕಂಪ್ಯಾನಿಯನ್ಶಿಪ್ ಮೇನ್ಲಿ, ಅದೇ. ಅದ್ ಬಿಟ್ರೆ ಬೇರೆ ಏನಿಲ್ಲ. ಬಿಕಾಸ್ ದಟ್ಸ್ ದ ಫಸ್ಟ್ ಕ್ವೆಶ್ಚನ್ ಐ ಆಸ್ಕ್ ಎವ್ರಿಬಡಿ. ನನ್ನ ಹತ್ರ ಬಂದಾಗ ಏನಕ್ ಮದ್ವೆ ಆಗ್ಬೇಕು ಅಂತಿದ್ದೀರಾ, ಈಗ ಮದ್ವೆ ಏನಕ್ ಬೇಕು ಅಂತ ಕೇಳಿದಾಗ ದೇಸೆಗೆ ಮೀನ್ ನನ್ ಕರಿಯರ್ ಅಲ್ಲಿ ಒಂದ್ ಲೆವೆಲ್ ಬಂದಿದ್ದೀನಿ, ಇಲ್ಲಿವರೆಗೂ ಅದ್ರ ಬಗ್ಗೆ ಅಷ್ಟು ಫೋಕಸ್ ಮಾಡಿರ್ಲಿಲ್ಲ, ಈಗ ಕಂಪನಿ ಬೇಕು ಅನ್ಸುತ್ತೆ, ಮಿಕ್ಕಿದೆಲ್ಲ ಪಾರ್ಟ್ ಆಫ್ ಮೈ ಲೈಫ್ ಇಸ್ ಸೆಟಲ್ಡ್, ಅದಕ್ಕೆ ಐ ಆಮ್ ಹಿಯರ್ ಅಂತ ಹೇಳ್ತಾರೆ. ಓಕೆ. ಐ ಮೀನ್ ನನ್ನ ಹತ್ರ ಬರೋರೆಲ್ಲ ಮದ್ವೆ ಬೇಕು ಅಂತಾನೆ ಬರೋದು, ಬೇಡ ಅನ್ನೋರು ನನ್ನ ಹತ್ರ ಬರಲ್ಲ. ಸೊ ನಂಗೆ ಗೊತ್ತಾಗಲ್ಲ ಎಷ್ಟು ಮದ್ವೆ ಬಗ್ಗೆ ಇಂಪಾರ್ಟೆನ್ಸ್ ಇದೆ ಅಥವಾ ಇಲ್ಲ. ಬಟ್ ನಾ ಯಾರಿಗೂ ಮದ್ವೆ ಆಗಿ ಅಥವಾ ಆತರ ಹೇಳಲ್ಲ ನಾನು. ಬಿಕಾಸ್ ಐ ಡೋಂಟ್ ನೆಸೆಸರಿ ಲೆಟ್ಸ್ ಸೇ ಐ ಡೋಂಟ್ ಪ್ರೀಚ್ ಸೇಯಿಂಗ್ ಓಕೆ ಮದ್ವೆ ಆಗ್ಬೇಕು, ಮದ್ವೆ ಆಗೋದು ಇಸ್ ವೆರಿ ಇಂಪಾರ್ಟೆಂಟ್. ಮದ್ವೆ ಆಗ್ಬೇಕಂದ್ರೆ ನಾ ಹೆಲ್ಪ್ ಮಾಡ್ತೀನಿ ಅಷ್ಟೇ, ನಾ ಹೇಳೋದು. ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಈಗ ಒಬ್ಬೊಬ್ಬರಿಗೆ ಕ್ಲಿಯರ್ ಐಡಿಯಾ ಇರಲ್ಲ, ಒಂದು ವೇಗ್ ಐಡಿಯಾ ಇಟ್ಕೊಂಡ್ ಬಂದಿರ್ತಾರೆ. ಈಗ ನೀವು ಮೇ ಬಿ ಹೇಳ್ದಂಗೆ ಕಂಪ್ಯಾನಿಯನ್ಶಿಪ್ ಅನ್ನೋದು ಇಟ್ ಮೇ ನಾಟ್ ಬಿ ದೇರ್ ಡೀಪ್ ಆನ್ಸರ್. ಇಟ್ ಮೇ ಬಿ ಲೈಕ್ ಇಟ್ ಈಸ್ ದ ಎಕ್ಸ್ಪೆಕ್ಟೆಡ್ ಆನ್ಸರ್, ಕೇಳ್ಕೊಂಡ್ ಬಂದಿರ್ತೀವಿ, ಸೊ ವಿ ಗೇವ್ ದ ಸೇಮ್ ಆನ್ಸರ್ ತ. ಸೊ ಆ ಥರ ಇದ್ದಾಗ ನಿಮ್ಮ ಜೊತೆ ಮಾತಾಡಿ ಡಿಡ್ ಎನಿವನ್ ಗೆಟ್ ದ ಕ್ಲಾರಿಟಿ ದಟ್ ಆಕ್ಚುಲಿ ನನಗೇನು ಮದುವೆ ಆಗಬೇಕು ಅಂತ ಇರಲಿಲ್ಲ, ಇಟ್ಸ್ ಬಿಕಾಸ್ ಆಫ್ ಸೊಸೈಟಲ್ ಪ್ರೆಷರ್ ನಾ ಬಂದೆ, ಬಟ್ ನಾವು ಐ ಗಾಟ್ ಕ್ಲಾರಿಟಿ ದಟ್ ಐ ಡೋಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್, ಆ ಥರ ಆಗಿರೋದಿದೆಯಾ? ಇದೆ, ಸುಮಾರು ಜನ ಇದ್ದಾರೆ, ಆ ತರಾನು ಇದ್ದಾರೆ ಡೆಫಿನೆಟ್ಲಿ. ಇನ್ಫ್ಯಾಕ್ಟ್ ಐ ಥಿಂಕ್ ದೇರ್ ವಾಸ್ ಸಂಬಡಿ 10 ವರ್ಷ ಶಿ ಹ್ಯಾಡ್ ಸ್ಪೆಂಡ್ ಟೈಮ್ ಟ್ರೈಂಗ್ ಟು ಲುಕ್ ಫಾರ್ ಅ ಪಾರ್ಟ್ನರ್. ಮನೆಯವರು ನೋಡ್ತಾ ಇದ್ರು, 10 ವರ್ಷ ನೋಡ್ತಿದ್ರು. ಒಂಥರ 10 ವರ್ಷದಲ್ಲಿ ಅವ್ರು ಏನು ಮಾಡಿರ್ಲಿಲ್ಲ ಲೈಫಲ್ಲಿ, ಲೈಕ್ ಜಸ್ಟ್ ಬರೀ ಎವ್ರಿ ವೀಕೆಂಡ್ ಇಷ್ಟೇ ಕೆಲಸ ಇದ್ದಿದ್ದು. ಸೊ ಫೈನಲಿ ಶಿ ಜಸ್ಟ್ ರಿಯಲೈಸ್ ಥ್ರೂ ಅವರ್ ಎಂಗೇಜ್ಮೆಂಟ್, ಶಿ ರಿಯಲೈಸ್ ಶಿ ಕುಡ್ ಡೂ ಸೋ ಮಚ್ ಮೋರ್ ವಿತ್ ಹರ್ ಲೈಫ್ ಅಂತ ಹೇಳಿ, ಅದಾದ್ಮೇಲೆ ಶಿ ಅಬ್ಯಾಂಡನ್ಡ್ ಹರ್ ಸರ್ಚ್ ಅಂಡ್ ಶಿ ಮೂವ್ಡ್ ಅಬ್ರಾಡ್ ಟು ಡೂ ಹರ್ ಮಾಸ್ಟರ್ಸ್. ಸೊ ಆ ತರ ಜನನು ಇದ್ದಾರೆ, ಸುಮಾರು ಜನ. ಸೊ ಪ್ರಿಯಾಂಕಾ, ಯಾವ್ದಾದ್ರು ಕಿರಿಕ್ ಪಾರ್ಟಿ ಕತೆ ಹೇಳಿ ನಮ್ಗೆ. ಅಂದ್ರೆ ಸಮ್ ಕಸ್ಟಮರ್ who weren't able to handle or whom you found it very difficult, ಆ ತರ ಏನಾದ್ರು ಇನ್ಸಿಡೆಂಟ್ ಆಗಿದ್ಯಾ? ಏನ್ ಇನ್ಸಿಡೆಂಟ್ ಅದು? ಡಿಫಿಕಲ್ಟ್ ಅಂತ ಹೇಳಲ್ಲ, ಕೆಲವ್ರು ಬರ್ತಾರೆ. ಓಕೆ, ಚಾಲೆಂಜಿಂಗ್. ನಾಟ್ ಇವನ್ ಚಾಲೆಂಜಿಂಗ್. ಸೊ ಕೆಲವ್ರು ಬರ್ತಾರೆ, ಒಂದ್ಸತಿ ಮಾತಾಡ್ತಾರೆ. ಇಟ್ಸ್ ಲೈಕ್ ಸೊ ಏನಾಗುತ್ತೆ, ನನ್ನ ಹತ್ರ ಬಂದ್ ಸೈನ್ ಅಪ್ ಆದಾಗ I want people to pay upfront for the full engagement. However long they wish to engage, I want them to pay upfront because I want them to commit. Because yara sign up adag I commit to help them find a partner in the time that is like they have dedicated. So I require that kind of commitment from their side. ಏನಾಗುತ್ತೆ, ಬರ್ತಾರೆ, ದುಡ್ಡು ಕೊಡ್ತಾರೆ, ಒಂದ್ಸತಿ ಮಾತಾಡ್ತಾರೆ, ಆಮೇಲೆ ಏನ್ ಅನ್ಸುತ್ತೋ ಗೊತ್ತಿಲ್ಲ, ಕೆಲವ್ರು ವಾಪಸ್ಸೇ ಬರಲ್ಲ, ಅವ್ರ ದುಡ್ಡಿಗೂ ವಾಪಸ್ ಬರಲ್ಲ ಅವರು. ಸೊ ಲೈಕ್ ಆ ತರದ್ದು 2-3 ಕೇಸಸ್ ಆಗಿದೆ. ದಟ್ ಐ ಫೈಂಡ್ ಅ ಲಿಟಲ್ ಬಿಟ್ ಸ್ಟ್ರೇಂಜ್. ಯಾಕೆ ನಂಗೆ ಅವ್ರ ದುಡ್ಡು ಇಟ್ಕೊಂಡು ಒಂಥರ ಅನ್ಸುತ್ತೆ, ದುಡ್ಡಿಗೂ ವಾಪಸ್ ಬರಲ್ಲ ಅವ್ರು. ನಾ ಹೇಳ್ತೀನಿ ನಿಮ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕಳ್ಸಿ, ನಾ ವಾಪಸ್ ಹಾಕ್ತೀನಿ ದುಡ್ಡು ಅಂದ್ರೂ ಬರಲ್ಲ. ಸೊ ದಟ್ ಐ ಫೈಂಡ್ ಇಟ್ ವೆರಿ ವಿಯರ್ಡ್. ಆ ತರ ಕೇಸಸ್ ಆರ್ somewhat difficult for me to understand ಏನಾಗ್ತಿದೆ, ಏನಕ್ಕೆ ಬರ್ತಿಲ್ಲ ಅಂತ. I think probably this is one more indication to say they are not actually serious about finding someone. Maybe ಯಾಕೆ ನನ್ ಸ್ನೇಹಿತರು ಹೇಳ್ತಾರೆ, ಅಯ್ಯೋ ಜಿಮ್ ಮೆಂಬರ್ಶಿಪ್ ತರ ಲೈಕ್ ಹಾಳಾಗೋಗ್ಲಿ, ಅವ್ರು ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ, ಲೈಕ್ ನೀ ಯಾಕೆ ತಲೆ ಕೆಡ್ಸ್ಕೊತೀಯ, ಸುಮ್ನೆ ದುಡ್ಡು ಕೊಡ್ತಾರೆ, ಅಷ್ಟೊಂದು ಯೋಚನೆ ಮಾಡಲ್ಲ, ಬೇಕು ಅನ್ಸ್ದಾಗ ದುಡ್ಡು ಕೊಟ್ಬಿಟ್ಟಿರ್ತಾರೆ, ಆಮೇಲೆ ಮರ್ತೋಗುತ್ತೆ ಅವ್ರಿಗೆ ಅಂತ. ಮೇ ಬಿ, ಐ ಡೋಂಟ್ ನೋ. ಬಟ್ ನಮ್ಗೆ ಆ ಋಣ ಪುಣ ಅಂತೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ನಂಗೆ ಒಂಥರ ಅನ್ಸುತ್ತೆ. ಆಕ್ಚುಲಿ ನಾನು ನಿಮ್ಮನ್ನ ಪಾಡ್ಕಾಸ್ಟ್ ಕರೆಯೋಣ ಅಂತ ಅನ್ಕೊಂಡಿದ್ದು ಅರೌಂಡ್ ದ ಟೈಮ್ ಇಂಡಿಯನ್ ಮ್ಯಾಚ್ ಮೇಕಿಂಗ್ ಗಾಟ್ ರಿಲೀಸ್ಡ್ ನೆಟ್ಫ್ಲಿಕ್ಸ್ ಅಲ್ಲಿ. ಲಾಟ್ ಆಫ್ ಡಿಸ್ಕಷನ್ ಅಲ್ವಾ, and then I thought ಈ ಟಾಪಿಕ್ ಬಗ್ಗೆ and everything, and then I thought okay maybe ನಿಮ್ ಜೊತೆ ಮಾತಾಡಬಹುದು ಬಿಕಾಸ್ ಯು ಆರ್ ಪ್ರೆಟ್ ಇನ್ ಅ ವೆರಿ ನಿಶ್ ಸ್ಪೇಸ್ ಅಂತ. ಸೊ ಆ ಸೀರೀಸ್ ಬಗ್ಗೆ ಅಂತ ತುಂಬಾ ಡಿಸ್ಕಷನ್ ಆಯ್ತು ಇಂಡಿಯಾಲಿ, ಅಂಡ್ ಲಾಟ್ ಆಫ್ ಪೀಪಲ್ ವರ್ ಲೈಕ್ ಶೋಯಿಂಗ್ ಇಂಡಿಯಾ ಇನ್ ಬ್ಯಾಡ್ ಲೈಟ್, ಅಥವಾ
ಆತರ ಎಲ್ಲ ಬಂತು. ಸೊ ಅಂಡ್ ನೀವು ಅದ್ರ ಬಗ್ಗೆ ಫಾಲೋ ಮಾಡಿದ್ರ ಅನ್ಸುತ್ತೆ. ಅಂಡ್ ಮೇ ಬಿ ಐ ಥಿಂಕ್ ಯು ಹ್ಯಾಡ್ ರಿಟನ್ ಅ ಬ್ಲಾಗ್ ಆಲ್ಸೋ ಇನ್ ಕ್ವೈಟ್ ಡೆಪ್ತ್ ಆಫ್ ಡಿಟೇಲ್. ಸೊ ನಿಮಗೆ ಆಸ್ ಅ somebody who is operates in the similar space, what is your opinion on that, ಅಥವಾ how do you make sense of it? I thought it was an entertaining show. Andre like it was a well made show, format agli ಅವ್ರು ತೋರಿಸಿದ ವಿಷಯ ಆಗ್ಲಿ, I thought it was quite real. ಏನು ಒಂಥರ ಔಟ್ರೇಜಸ್ ಅಂತ ನಂಗೆ ಯಾವುದು ಆ ಥರ ಅನಿಸ್ಲಿಲ್ಲ, ಬಟ್ ಸುಮಾರು ಜನಕ್ಕೆ ಅನಿಸ್ತು ಅದು. ಲೈಕ್ ಲಾಟ್ಸ್ ಆಫ್ ಪೀಪಲ್ ಔಟ್ರೇಜ್ ಅಬೌಟ್ ಡಿಫ್ರೆಂಟ್ ಥಿಂಗ್ಸ್. ನಂಗೆ ಏನಾಗಿತ್ತು ಅಂದ್ರೆ, ನಾನು ಆ ಥರದ್ದು ಎಷ್ಟೊಂದು ಜನ ನನ್ನ ಲೈಫಲ್ಲಿ ಆಗ್ಲೇ ನೋಡಿದ್ದೆ. ಐ ಕುಡ್ ಎಂಪಥೈಸ್ ವಿತ್ ಎವ್ರಿ ಸಿಂಗಲ್ ಪರ್ಸನ್. ಸೊ ಅವ್ರದ್ದೇನೋ ಒಂದು ಕತೆ ತೋರಿಸಿದ್ರು ಅಂತ ಅನಿಸ್ತೆ ಹೊರತು ನಂಗೇನು ಕೋಪ ಬರೋದಾಗ್ಲಿ ಏನಾಗ್ಲಿಲ್ಲ. ಬಟ್ ಅಫ್ಕೋರ್ಸ್ ಥ್ಯಾಂಕ್ಸ್ ಟು ದ ಶೋ ಐ ಫೀಲ್ ಲೈಕ್ ನಮ್ ಫ್ಯಾಮಿಲಿ ಸರ್ಕಲ್ಸ್ ಅಲ್ಲಿ ಇವಳು ಏನೋ ನಿಜವಾದ ಏನೋ ಕೆಲಸ ಮಾಡ್ತಿದ್ದಾಳೆ ಅಂತ ಏನೋ ಗೊತ್ತಿಲ್ಲ. ದಟ್ ವಾಸ್ ದ ಅಪ್ಸೈಡ್. ಇಟ್ ಬಿಕೇಮ್ ಅ ಲೆಜಿಟ್ ಪ್ರೊಫೆಷನ್. ಸೊ ಯಾ. ಸೊ ನೀವು ಕನ್ನಡದ ಸೀಮಾ ತಾಪರ್ಯ ಅಂತ ಹೇಳ್ತೀರಾ ಅಥವಾ ಕನ್ನಡದ ಹಿಚ್ ಅಂತ ಹೇಳ್ಕೊತೀರಾ, ಹೆಂಗೆ? neither, maybe somewhere in between. Priyanka, one question that I have you tried explaining ನೀವ್ ಏನ್ ಮಾಡ್ತೀರಾ ಅನ್ನೋದನ್ನ ರೆಗ್ಯುಲರ್ ಮ್ಯಾರೇಜ್ ಬ್ರೋಕರ್ಗೆ ಯಾವತ್ತಾದ್ರೂ ಎಕ್ಸ್ಪ್ಲೈನ್ ಮಾಡಿದೀರಾ? ಅವ್ರಿಗೆ ಅರ್ಥ ಆಗಿದ್ಯಾ? Or have you at least met them? I have met them. ಅಂದ್ರೆ ರೆಗ್ಯುಲರ್ ಮ್ಯಾರೇಜ್ ಬ್ರೋಕರ್ ಅಂದ್ರೆ ಕೆಲವು ಸತಿ there'll be one person, Seema Tapari athara one person running like a bureau. Athara I've spoken to a couple of people, andre elderly people in the maybe 50s 60s 70s athara iroru. ನಾನು ಏನ್ ಮಾಡ್ತೀನಿ ಅನ್ನೋದು ಎಕ್ಸ್ಪ್ಲೇನ್ ಮಾಡಕ್ ಹೋಗಿಲ್ಲ ಅವ್ರಿಗೆ, ಬಟ್ ಅವ್ರನ್ನ ಮಾತಾಡ್ಸಿದೀನಿ. ಅವ್ರ sort of taken their points of view on ಯಾವ ತರ ಚಾಲೆಂಜಸ್ ಫೇಸ್ ಮಾಡ್ತಾರೆ ಆ ತರ, ಬಟ್ ನಾನ್ ಏನ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಲ್ಲ. What are the challenges they face? Pretty much the same challenges, but ಅವ್ರು ಹೇಳೋ ರೀತಿ ತಮಾಷೆಯಾಗಿರುತ್ತೆ. ಹೇಳ್ರಿ, ಏನಾದ್ರು ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡ್ರಿ, TRP ಕೊಡ್ರಿ ಇದಕ್ಕೆ. Something funny, something interesting. ಅಲ್ಲ, ಕೆಲವು ಸತಿ ಅದೇ ಅಂತವ್ರ ಹತ್ರ ಮಾತಾಡಿದಾಗ they say funny things. ಅಯ್ಯೋ ಅವ್ನ್ ಬಿಡು, ಬೋಡ ಅವ್ನ್ಗೆ ಯಾರು ಸಿಗ್ತಾರೆ ಅಂತ. Like they won't be subtle about it. They'll be like, ಏನು ಅವಳಿಗೇನ್ ವಯಸ್ಸೇನ್ ಕಡಿಮೆನಾ, ಅವಳಿಗೆ ಯಾರು ಸಿಗ್ತಾರೆ ಅಂತ. Like the way they talk is a bit more sort of blatant, and you can imagine why people of our generation won't go to them, because ಇದ್ದಂಗೆ ಹೇಳ್ತಾರೆ. ಇದ್ದಂಗೆ ಹೇಳಿದ್ರೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರಿಗೆ ಅರಿವು ಆಗೋ ತರ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಸೊ they have the same kind of challenges, nothing different. It's just the way they perceive it ಅಷ್ಟೇ. Priyanka, one final question before we end the show. ಈ ನೋಡಕ್ಕೆ ಹುಡುಗ ಚೆನ್ನಾಗಿರ್ಬೇಕು, ಹುಡುಗಿ ಚೆನ್ನಾಗಿರ್ಬೇಕು ಅನ್ನೋ ಸಿಚುವೇಶನ್ ಇಂದ ಚೂರು ದಾಟಿದೀವಾ ಅಥವಾ ಇನ್ನೂ ಹಂಗೆ ಇದೀವಾ ಅಂತ? ಹುಡುಗರಲ್ಲಿ ಮೆಜಾರಿಟಿ ಜನ ಹಂಗೆ ಇದ್ದಾರೆ. ಅಂದ್ರೆ ಅವ್ರಿಗೆ ನೋಡಕ್ ಚೆನ್ನಾಗಿರೋ ಹುಡುಗಿ ಬೇಕು. ಹುಡುಗಿರಲ್ಲಿ ರಿಲೇಟಿವ್ಲಿ ಕಮ್ಮಿ, ಬಟ್ ಹುಡುಗಿರಲ್ಲಿ ಏನ್ ಜಾಸ್ತಿ ಅಂದ್ರೆ ನಮ್ಮಷ್ಟೇ ಸಂಪಾದಿಸ್ಬೇಕು, ಅಥವಾ ನಮ್ಮಷ್ಟೇ ಸಂಪಾದಿಸ್ಬೇಕು ಇಸ್ ನಾಟ್ ಅ ಕ್ರೇಜಿ ಥಿಂಗ್. ನಮ್ಗಿಂತ ಡಬಲ್ ಅಥವಾ 3 times ಸಂಪಾದಿಸ್ಬೇಕು ಅನ್ನೋದು ಇಟ್ಸ್ ಅ ಬಿಟ್ ಲೈಕ್ ಮಿಸ್ಪ್ಲೇಸ್. ಲೈಕ್ ಎಲ್ಲಿಂದ ಬಂತು, ಲೈಕ್ ಹೌ ಡಸ್ ಇಟ್ ಮ್ಯಾಟರ್, ಏನಕ್ಕೆ? ಲೈಕ್ ಆ ತರದ್ದು ಇಸ್ ಸ್ಟಿಲ್ ವೆರಿ ಪ್ರೆವಿಲೆಂಟ್, ವಿಚ್ ಇಸ್ ಹಾರ್ಡ್ ಟು ಎಕ್ಸ್ಪ್ಲೇನ್ ಈ ಕಾಲದಲ್ಲಿ. ಹುಡುಗಿರು ಅಷ್ಟೇ ಚೆನ್ನಾಗಿ ಮಾಡೋವಾಗ ನಿಮ್ಗೆ ಯಾಕೆ ನಿಮ್ಗಿಂತ 10 ಪಟ್ಟು ಜಾಸ್ತಿ ಅವ್ರಿಗೆ ಏನಕ್ಕೆ ಬರ್ಬೇಕು ಅನ್ನೋದು ಕೆಲವು ಸತಿ ಅನ್ಸುತ್ತೆ. ಅಂಡ್ ಹುಡುಗರ್ಗೂ ಅಷ್ಟೇ, ಅವ್ರು ಚೆನ್ನಾಗಿರ್ಲಿ ಇಲ್ದೇ ಇರ್ಲಿ ಅದ್ ಇಟ್ಕೊಂಡು ಏನ್ ಮಾಡಕ್ಕಾಗುತ್ತೆ? ಅವನ ಡೇ ಟು ಡೇ ಬೇಸಿಸ್ ಒಂದ್ ಲೆವೆಲ್ ಚೆನ್ನಾಗಿದ್ರೆ ಸಾಕು. ಅಂದ್ರೆ ನೋಡಕ್ಕೆ ಪ್ಲೀಸಿಂಗ್ ಆಗಿದ್ರೆ ಸಾಕು. ಲೈಕ್ ಯು ಡೋಂಟ್ ನೀಡ್ ಲೈಕ್ ಸಮ್ ಐ ಡೋಂಟ್ ನೋ, ಯು ಡೋಂಟ್ ನೀಡ್ ಅನ್ ಐಶ್ವರ್ಯ ರಾಯ್ ಲೈಕ್. ವಾಸುಕಿ, ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ಅಂದ್ರೆ ನಾವು ಇದನ್ನ ಪ್ರೀವಿಯಸ್ ಎಪಿಸೋಡ್ಸ್ ಅಲ್ಲೂ ಕವರ್ ಮಾಡಿದ್ವಿ. ಸೋಷಿಯಲ್ ಕಂಡೀಷನಿಂಗ್ ಅನ್ನೋದು ಇಸ್ ಸಚ್ ಅ ಬಿಗ್ ರೋಲ್, ರೈಟ್? ಅಂದ್ರೆ ಗಂಡ ನನ್ಗಿಂತ ಜಾಸ್ತಿ ದುಡಿಬೇಕು ಅನ್ನೋ ಒಂದು, ಇಟ್ಸ್ ನಾಟ್ ಇವನ್ ಅ ಲೇಟೆಂಟ್ ಎಕ್ಸ್ಪೆಕ್ಟೇಷನ್, ಇಟ್ ಈಸ್ ಒಂಥರ ಬ್ಲೇಟೆಂಟ್ ಎಕ್ಸ್ಪೆಕ್ಟೇಷನ್.
Correct. ಇರ್ಲೇಬೇಕು, ಬಟ್ ಅವ್ನ್ ಫೆಮಿನಿಸ್ಟ್ ಆಗಿರ್ಬೇಕು, ಬಟ್ ಅವ್ನ್ ಕೆಲ್ಸದಲ್ಲಿ ನನ್ಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದು, ಇದು ಒಂಥರ ಇಟ್ಸ್ ಅ ವೆರಿ ಬಿಗ್ ಒಂಥರ ಡೈಕಾಟಮಿ, ಅಥವಾ ಇಟ್ಸ್ ಲೈಕ್ ಯಾವಾಗ ಜಾಸ್ತಿ ನೋಡ್ತೀನಿ ಅದು ಅಂದ್ರೆ, ಅಥವಾ ನನಗೆ ಯಾವಾಗ ಅದು ಅಯ್ಯೋ ಇದು ಸ್ವಲ್ಪ ವಿಚಿತ್ರ ಅಂತ ಅನ್ಸೋದು, ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಸಂಪಾದನೆ ಇರೋಂತ ಹುಡುಗಿರ್ ಹೇಳಲ್ಲ ನಂಗಿದು. ಯಾಕಂದ್ರೆ ಅವ್ರಿಗೂ ಅರ್ಥ ಆಗುತ್ತೆ, ಇವಾಗ 1.5 ಕೋಟಿ ಬರ್ತಿರೋಗ್ ಎಷ್ಟ್ ಜನ ಅದಕ್ಕಿಂತ ಜಾಸ್ತಿ ಬರಕ್ ಸಾಧ್ಯ. ಚೆನ್ನಾಗ್ ಮಾಡ್ತಿದ್ರೆ ಅವ್ರ ಕರಿಯರ್ ಅಲ್ಲಿ ಖುಷಿ ಇದ್ದು ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಸಾಕು ಅನ್ನೋ ಲೆವೆಲ್ಗೆ ಆತರ ಇರ್ತಾರೆ ಚೆನ್ನಾಗ್ ಮಾಡ್ತಿರೋ ಹುಡುಗಿರು. ಎಲ್ಲಿ ಒಂದು 5-10 ಲಕ್ಷದ ಒಳಗಿರೋ ಸಂಬಳ ಇರುತ್ತೆ ಅಂತ ಹುಡುಗಿರು ನನ್ಗೆ 25 ಲಕ್ಷನೇ ಬೇಕು ಅಂತ ಹೇಳ್ದಾಗ ನಂಗ್ ಅನ್ಸುತ್ತೆ ಏನ್ ಕನೆಕ್ಷನ್ ಏನು, ಹೌ ಏನೋ ಅಂತವ್ರಲ್ಲಿ ಜಾಸ್ತಿ ನೋಡ್ತೀನಿ. ಅದು ನಂಗೆ ಕೆಲವು ಸತಿ ಅದ್ ಅರ್ಥ ಆಗಲ್ಲ. ಬಟ್ ಈಗ ನೀವು ಹೇಳಿಲ್ಲ 1.5 ಕೋಟಿ ಅರ್ನ್ ಮಾಡೋರು ನಮ್ಗೆ ಒಂದು 20 ಲಕ್ಷ ಇದ್ರೆ ಸಾಕು ಒಪ್ಕೋತಾರ, ಅಥವಾ ದೇ ಆರ್ ಲೈಕ್ ಇಲ್ಲ ಮಿನಿಮಮ್ 1 ಕೋಟಿ ಬೇಕು ಅಂತ? ಒಂದು ಕಾಲ್ ಅಟ್ ಲೀಸ್ಟ್ ಇರ್ಬೇಕು. ಇಲ್ಲ ಇರ್ಲಿ ಸೂಪರ್. ಐ ಮೀನ್ 2 ತರಾನು ಇರ್ತಾರೆ ಅದ್ರಲ್ಲಿ. ನನ್ನಷ್ಟೇ ಬರ್ಬೇಕು, ನನ್ಕಿಂತ ಜಾಸ್ತಿ ಅಂತ ಯಾರು ಹೇಳಲ್ಲ, ನನ್ನಷ್ಟೇ ಬರ್ಬೇಕು ಅಟ್ಲೀಸ್ಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಕೆಲವ್ರಿಗೆ ನಂಗೆ ರೀಸನ್ ಕೊಡ್ತಾರೆ, ನಾ ಕೇಳ್ತೀನಿ ಏನಕ್ಕೆ ಅಷ್ಟೇ ಸಂಬಳ ಬರ್ಬೇಕು, ನೀವ್ ಚೆನ್ನಾಗ್ ಮಾಡ್ತಿದ್ದೀರಲ್ಲ ಸಾಕು, ಇಬ್ಬರಿಗೂ ಏನಕ್ಕೆ ಅಷ್ಟ್ ಬರ್ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ನಾನ್ ನೋಡಿದೀನಿ ತುಂಬಾ ನನ್ ಸರ್ಕಲ್ಸ್ ಅಲ್ಲಿ ಹೆಂಡತಿ ಅಷ್ಟು ಸಂಪಾದನೆ ಇಲ್ದಿರೋ ಗಂಡಂದ್ರು ಸ್ವಲ್ಪ ಓವರ್ ಟೈಮ್ ಇನ್ಸೆಕ್ಯೂರ್ ಆಗ್ತಾರೆ, ಮನೆಯಲ್ಲಿ ಗಲಾಟೆಗಳು ಜಾಸ್ತಿ ಆಗುತ್ತೆ, ಆ ಸಿಚುವೇಶನ್ ಬೇಡ ಅನ್ನೋದಕ್ಕೋಸ್ಕರ ನಮ್ಮಷ್ಟೇ ಇರ್ಲಿ ಅಂತ ನಂಗನ್ಸುತ್ತೆ. ಬಟ್ ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ದೇ ಇದ್ರು ಪರವಾಗಿಲ್ಲ, ಅವ್ರ ಜಾಬ್ ಮಾಡೋ ಜಾಬ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ದು ಕಾನ್ಫಿಡೆಂಟ್ ಆಗಿ ಸೆಕ್ಯೂರ್ ಆಗಿದ್ರೆ ಲೈಫ್ ಅಲ್ಲಿ ಪರವಾಗಿಲ್ಲ ಅಂತ ಹೇಳೋರು ಇರ್ತಾರೆ. ಬಿಕಾಸ್ ದೇ ಆಲ್ಸೋ ಅಂಡರ್ಸ್ಟ್ಯಾಂಡ್ ಅಲ್ಲ, ದೇ ಸ್ಮಾರ್ಟ್ ಎನಫ್. ಅಷ್ಟೆಲ್ಲ ಸಂಬಳ ತಗೊಳ್ತಿರೋರು ದೇ ಅಂಡರ್ಸ್ಟ್ಯಾಂಡ್ ಯಾವ ತರ ಜನ ಸಿಗ್ತಾರೆ, ಯಾವ ತರ ಜನ ಸಿಗಲ್ಲ, ರಿಯಾಲಿಟೀಸ್ ದೇ ಅಂಡರ್ಸ್ಟ್ಯಾಂಡ್ ಟು ಎನ್ ಎಕ್ಸ್ಟೆಂಟ್. ಈ ಕೆಲವರಿಗೆ ದೇ ಡೋಂಟ್ ಹ್ಯಾವ್ ದಟ್ ಸೆನ್ಸ್ ಆಫ್ ರಿಯಾಲಿಟಿ. ಪ್ರಿಯಾಂಕಾ, ಈಗ ನೀವು ನಿಮ್ಮ ಉತ್ತಮವಾದ ಅಡ್ವೈಸ್ ಇಂದ ಹಲವಾರು ಮದುವೆಗಳನ್ನ ಮಾಡಿಸಿರ್ತೀರಿ. ಅದರಲ್ಲಿ ಯಾರಾದ್ರೂ ಕೆಲವು ಜನ ಬಂದು ಏನ್ ಅಡ್ವೈಸ್ ಕೊಡ್ತೀರಾ ರೀ, ವರ್ಕೌಟ್ ಆಗ್ಲಿಲ್ಲ ಈ ಮ್ಯಾರೇಜ್, ದುಡ್ಡು ವಾಪಸ್ ಕೊಡಿ ಅಂತ ಏನಾದ್ರು ಬಂದಿತ್ತ ಕೇಸ್ ಹೆಂಗ್ ಹ್ಯಾಂಡಲ್ ಮಾಡಿದೀರಾ? ಇಲ್ಲ, ಯಾರು ಆಗ್ತಾರೆ ಏನ್ ಬಂದಿಲ್ಲ. ಇಲ್ಲಿವರೆಗೂ ಯಾರು ಬಂದಿಲ್ಲ. ಲಾಸ್ಟ್ 7-8 years ಅಲ್ಲಿ ಯಾರು ಬಂದಿಲ್ಲ. ನೋಡ್ಬೇಕು ಇನ್ ಮುಂದೆ. ದಟ್ಸ್ ಅ ಗ್ರೇಟ್ ರೆಕಾರ್ಡ್ ಟು ಹ್ಯಾವ್. ಇಲ್ಲ, ಅಟ್ಲೀಸ್ಟ್ ಗಂಡ ಅಂತ ಜಗಳ ಆಡ್ಬೇಕಾದ್ರೆ ಅಲ್ಲಿ ಅಡ್ವೈಸ್ ತಗೊಂಡ್ ಹೋಗಿ ನಿನ್ನ ತಗೊಂಡ್ ಮದ್ವೆ ಆದ. ಇಲ್ಲ, ಹೇಳ್ತಾರೆ ಜಗಳ ಮಾಡ್ತೀವಿ ತುಂಬಾ ನೀನ್ ನಂಬ್ಕೊಂಡ್ ಹೋದ್ವಿ ತಮಾಷೆ ಹೇಳ್ತಾರೆ, ಬಟ್ ಯಾರು ಸೀರಿಯಸ್ ಆಗಿ ಏನ್ ಹೇಳಿಲ್ಲ. ಬಟ್ ಯಾ Right. Hey Priyanka, thank you so much for spending time with us. ನೀವು ಇನ್ನು ಇದೇ ಟೈಮಲ್ಲಿ ಇನ್ನೊಂದೆರಡು ಮದ್ವೆ ಡೀಲ್ ಕ್ಲೋಸ್ ಮಾಡ್ಬೋದಿತ್ತೇನೋ. You've invested that in our podcast. Thanks so much for being a great guest. Matomme, we'll give you another minute if you want to talk about yourself, give the customers, give our listeners your website ID and stuff like that. Please go ahead. Sure. Yeah, so my website is marriagebrokerantie.com, marriagebrokerantie.com. So mainly I do 2 things. I advise people who are looking to get married. It can be anything from trying to figure out ಯಾವ ತರದ ಪಾರ್ಟ್ನರ್ ನಿಮಗೆ ಸೂಟ್ ಆಗ್ತಾರೆ to analyzing every date that you go on. I also assist you if you're looking to be on any of these websites to find yourself a partner. So that's basically what I do, and if you need to reach me, I'm available through this website. Great. ದೇವರಾಣೆಗೂ ಇದು ಸ್ಪಾನ್ಸರ್ಡ್ ಪಾಡ್ಕಾಸ್ಟ್ ಅಲ್ಲ. ಪ್ರಿಯಾಂಕಾ ಮಾಡ್ತಾ ಇರೋ ಕೆಲಸ ಸ್ವಲ್ಪ ಯುನೀಕ್ ಅನ್ನಿಸ್ತು. ಒಂದು ತನ್ನನ್ನ ತಾನೇ ಮ್ಯಾರೇಜ್ ಬ್ರೋಕರ್ ಆಂಟಿ ಅಂತ ಕರ್ಕೊಳ್ಳೋಕೆ ಒಂದು ಸೆನ್ಸ್ ಆಫ್ ಮೆಂಟಲ್ ಮೆಚುರಿಟಿ ಬೇಕು. ಎರಡನೇದು ಅಡ್ವೈಸರಿ ಮಾಡೋದು, ಮದ್ವೆ ಪಾರ್ಟ್ನರ್ನ ಹೆಂಗೆ ಚೂಸ್ ಮಾಡೋದು ಅನ್ನೋದು ಒಂದು, ಇಟ್ಸ್ ನಾಟ್ ಅ ವೆರಿ ಈಸಿ ಥಿಂಗ್ ಟು ಬಿ ಕಾನ್ಫಿಡೆಂಟ್ ಅಬೌಟ್. ಅದಕ್ಕೆ ನಾವು ಪ್ರಿಯಾಂಕಾನ ಕರೆಸಿದ್ದು ಪಾಡ್ಕಾಸ್ಟ್ಗೆ. ಥ್ಯಾಂಕ್ ಯು ಒನ್ಸ್ ಮೋರ್ ಪ್ರಿಯಾಂಕಾ, ಅಂಡ್ ಹ್ಯಾವ್ ಅ ಗ್ರೇಟ್ ಡೇ. Thank you. Thanks Priyanka.